ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಟ್ರಸ್ಟ್ನ ಡಾಕ್ಟರ್ ಶಶಿಧರ್ ಭಟ್ ಸರ್ ಅವರನ್ನ ನಾವು ಆಹ್ವಾನಿಸಿಕೊಳ್ಳೋಣ. ಸರ್ ಅವರು ಸಂಸ್ಕೃತ ಡಿಪಾರ್ಟ್ಮೆಂಟಲ್ಲಿ ಪ್ರೊಫೆಸರ್ ಕೆಲಸ ಮಾಡ್ತಾ ಇದ್ದಾರೆ. SDM ಕಾಲೇಜ್ ಉಜಿರೆಯಲ್ಲಿ ಮತ್ತು ಕುಲಸಚಿವರಾಗಿದ್ದಾರೆ. ಅದು SDM ಡಿಗ್ರಿ ಕಾಲೇಜ್ನಲ್ಲಿ ಮತ್ತು ಉತ್ತಮ ಧಾರ್ಮಿಕ ಆಧ್ಯಾತ್ಮಿಕ ಭಾಷಣಕಾರರಾಗಿದ್ದಾರೆ. ಅವರ ಒಂದು ವಾಣಿಯಿಂದ ನಮ್ಮ ಧರ್ಮಸ್ಥಳದ, ಅದು ನಮ್ಮೆಲ್ಲರ ಧರ್ಮಸ್ಥಳದ ಚರಿತ್ರೆಯನ್ನು ಕೇಳೋಣ. ವೆಲ್ಕಮ್ ಸರ್. ಯದಿಂದ್ರಿಯಾಣಾಂ ವಿಷಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ನಸ್ಯ ತಸ್ಯ ಪ್ರತಿಪತ್ತಿ ಹೇತುಃ ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧೇ ಶ್ರೀಮಂಜುನಾಥ ನಿತರಾಂ ಕುರು ಮಂಗಲಂ ಮೇ. ಶ್ರೀಮಂಜುನಾಥ ನಿತರಾಂ ಕುರು ಮಂಗಲಂ ಮೇ. ಎಲ್ಲ ಸಹೃದಯ ಧ್ಯಾನ ಯಜ್ಞದಲ್ಲಿ ಭಾಗವಹಿಸ್ತಾ ಇರುವಂತಹ ಶ್ರದ್ಧೇಯ ತಾಯಂದಿರೇ ಹಾಗೂ ಮಹನೀಯರೇ, ಕನ್ನಡದಲ್ಲಿ ವಿವರಣೆಯನ್ನು ಹೇಳ್ತೇನೆ. ನಾವೆಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇಲ್ಲಿ ಧ್ಯಾನ ಯಜ್ಞದಲ್ಲಿ ಬಂದು ಸೇರಿಕೊಂಡಿದ್ದೇವೆ. ಧ್ಯಾನ ಮಾಡಬೇಕು ಅಂತಂದರೆ ಧ್ಯಾನದ ಪೂರ್ವ ಭಾಗದಲ್ಲಿ ಶ್ರವಣವನ್ನು ಮಾಡಬೇಕು ಅಂತ ನಿಯಮ ಇದೆ. ನವವಿಧ ಭಕ್ತಿಗಳಲ್ಲಿ ಶ್ರವಣ ಭಕ್ತಿ ಅಂದರೆ ಕೇಳಿಸಿಕೊಳ್ಳುವುದು, ವಿಷಯವನ್ನು ಕೇಳಿಸಿಕೊಳ್ಳುವುದಕ್ಕೆ ಮೊದಲನೆಯ ಸ್ಥಾನ ಇದೆ. ಆದ್ದರಿಂದ ಶ್ರವಣಕ್ಕೋಸ್ಕರ, ಶ್ರವಣ ಯಜ್ಞಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೇವೆ. ಒಮ್ಮೆ ಎಲ್ಲರೂ ಆಲೋಚನೆ ಮಾಡಿ, ಒಂದೊಮ್ಮೆ ಈ ಶಬ್ದ ನಾದ ಎನ್ನುವುದೇ ಇಲ್ಲದೇ ಇದ್ದಿದ್ದರೆ ಈ ಪ್ರಪಂಚ ಎಲ್ಲ ಕತ್ತಲೆಯಾಗಿ ಬಿಡ್ತಾ ಇತ್ತು. ನಮ್ಮ ಹಿಂದಿನವರ ಸಾಧನೆ ಅನುಭವಗಳನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ತಲುಪಿಸುವಂತಹ ವ್ಯವಸ್ಥೆಯೇ, ಮಾಧ್ಯಮವೇ ಇಲ್ಲವಾಗಿ ಬಿಡ್ತಾ ಇತ್ತು. ಅದರಿಂದ ಹೇಳ್ತಾರೆ, ಬಲ್ಲವರು ಹೇಳ್ತಾರೆ, ನಾನು ಮಧ್ಯೆ ಮಧ್ಯೆ ಸಂಸ್ಕೃತದ ಉದಾಹರಣೆಗಳನ್ನು ಹೇಳ್ತಾ ಹೋಗ್ತೇನೆ, ಸ್ವಲ್ಪ ಸಂಸ್ಕಾರ ಆಗಬೇಕು ಎಂಬ ದೃಷ್ಟಿಯಿಂದ. ಇದಂ ಅಂಧಂತಮಃ ಕೃತ್ಸ್ನಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯಂ ಜ್ಯೋತಿ ಆಸಂಸಾರಂ ನದೀಪ್ಯತೆ ಅಂತ. ಶಬ್ದ ಎಂಬ ಬೆಳಕು ಇಲ್ಲದೇ ಇದ್ದಿದ್ದರೆ ನಮ್ಮ ಎಲ್ಲರ ಸಂಸಾರ ಎನ್ನುವುದು ಕತ್ತಲೆಯಾಗಿ ಬಿಡ್ತಾ ಇತ್ತು. ಮುಕ್ತಿಯ ಕಡೆಗೆ ನಮಗೆ ಹೋಗಲಿಕ್ಕೆ ಮಾರ್ಗವೇ ಗೊತ್ತಾಗ್ತಾ ಇರಲಿಲ್ಲ ಅಂತ. ಆದ್ದರಿಂದ ಶಬ್ದ ಬಹಳ ಮುಖ್ಯ. ಶಬ್ದ ಎಲ್ಲಿಂದ ನಾವು ಕೇಳ್ತೇವೆಯೋ, ಶ್ರವಣೇಂದ್ರಿಯದ ಮುಖಾಂತರ ಕೇಳ್ತೇವೆ, ಕಿವಿಗಳ ಮುಖಾಂತರ ಕೇಳ್ತೇವೆ. ಭಗವಂತನ ಸ್ತುತಿಯನ್ನು ಕೇಳುವ ಈ ಇಂದ್ರಿಯ ಅತ್ಯಂತ ಪವಿತ್ರವಾದದ್ದು. ಆದ್ದರಿಂದ ಶ್ರವಣವನ್ನು ಆರಂಭದಲ್ಲಿ ಮಾಡಬೇಕು ಅಂತ ನಾನು ಕೇಳಿಕೊಂಡೆ. ನಾವೆಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಏಕಾಗ್ರತೆಯಿಂದ, ಶ್ರದ್ಧೆಯಿಂದ ಭಗವಂತನ ಬಗ್ಗೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ, ಇದರ ಹಿನ್ನೆಲೆಯ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಎಷ್ಟೋ ಸಲ ನಮ್ಮ ಹಿರಿಯರ ಬಗ್ಗೆ ನಾವು ತಿಳ್ಕೊಳ್ಳದೆ ನಾವು ಸೋಲ್ತೇವೆ. ನಮ್ಮ ಹಿರಿಯರ ಸಾಧನೆಗಳ ಬಗ್ಗೆ, ಅವರ ಪರಿಚಯ ನಮಗೆ ಇದ್ದಾಗ ಮಾತ್ರ ನಾವು ನಿಜವಾಗಿ ಹೆಮ್ಮೆ ಪಟ್ಟು ಬದುಕಲಿಕ್ಕೆ ಆಗ್ತದೆ. ಆ ದೃಷ್ಟಿಯಿಂದ ಕೆಲವು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು. ನಾನು ನಿಮಗೆ ಮಧ್ಯದಲ್ಲಿ ಏನಾದರೂ ಸಂಶಯಗಳಿದ್ದರೆ ಕೇಳ್ಬೋದು, ಅಥವಾ ಕೊನೆಯಲ್ಲಿ ಕೇಳಬಹುದು. ಮೇಡಮ್ ಅವರು ಹೇಳಿದರು, ಧರ್ಮಸ್ಥಳ ಅಂತ ಹೇಳಿದ ಕೂಡಲೇ ಎಲ್ಲರೂ ನಾವು ಒಂದು ಬಸ್ ಬರ್ತೇವೆ, ಒಂದು ಟೆಂಪೋ ಜನ ಬರ್ತೇವೆ, 25 ಜನ ಬರ್ತೇವೆ, 50 ಜನ ಬರ್ತೇವೆ ಅಂತ ಇಲ್ಲಿಗೆ ಬರಲಿಕ್ಕೆ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರು. ಯಾಕೆ ಅಂದರೆ ಇದೊಂದು ದೈವಿಕವಾದಂತಹ ಸ್ಥಳ ಅಂತ ಅದನ್ನು ಕರೀತಾರೆ ಅಂತ. ನಾವು ಈ ಧರ್ಮಸ್ಥಳ ಕ್ಷೇತ್ರದ ಹಿನ್ನೆಲೆಯಲ್ಲಿಯೇ ತುಂಬ ವಿಸ್ತಾರವಾದದ್ದನ್ನು
ಸಂಕ್ಷೇಪವಾಗಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇವತ್ತು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಧರ್ಮಸ್ಥಳ ಎಂಬುದು ಒಂದು ಸರ್ವಧರ್ಮ ಸಮನ್ವಯ ಕ್ಷೇತ್ರ ಅಂತ ಕರಿತೇವೆ ಇದನ್ನು. ಯಾಕೆ ಸರ್ವಧರ್ಮ ಸಮನ್ವಯ ಕ್ಷೇತ್ರ ಅಂತಂದರೆ, ಧರ್ಮಸ್ಥಳದಲ್ಲಿ ಪೂಜೆ ಮಾಡುವ ಪ್ರಧಾನ ದೇವರು ಈಶ್ವರ ಶಿವ, ಮಂಜುನಾಥ ಅಂತ ಅವನನ್ನು ಕರಿತೇವೆ ನಾವು. ಆ ಮಂಜುನಾಥನಿಗೆ ಪೂಜೆ ಮಾಡುವ ಅರ್ಚಕರಿದ್ದಾರಲ್ಲ, ನಿಮ್ಮ ಕಡೆ ಎಲ್ಲ ಅರ್ಚಕರನ್ನು ಬ್ರಾಹ್ಮಣರು ವೈದಿಕರು ಅಂತ ಕರೀತಾರೆ. ಅವರಲ್ಲಿ ಕೂಡ ಅನೇಕ ವಿಭಾಗಗಳಿದೆ. ವೈಷ್ಣವರು ಇಲ್ಲಿ ಮಂಜುನಾಥನ ಪೂಜೆಯನ್ನು ಮಾಡ್ತಾರೆ. ವೈಷ್ಣವರು ಅಂತಂದರೆ ವಿಷ್ಣುವೇ ಸರ್ವೋತ್ತಮ ಅಂತ ತಿಳ್ಕೊಂಡವರು, ಅವರು ಶಿವನ ಪೂಜೆಯನ್ನು ಮಾಡ್ತಾರೆ ಇಲ್ಲಿ. ಆಮೇಲೆ ಇಡೀ ಧರ್ಮಸ್ಥಳ ಕ್ಷೇತ್ರದ ಆಡಳಿತವನ್ನು ನೋಡಿಕೊಳ್ಳುವವರು, ಪೂಜೆ ಪುನಸ್ಕಾರಗಳು ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅಂತ ನೋಡಿಕೊಳ್ಳುವವರು ಜೈನ ಧರ್ಮದ ಧರ್ಮಾಧಿಕಾರಿಗಳು, ಜೈನ ಧರ್ಮದವರು. ಹೀಗೆ ಜೈನ, ಶೈವ, ವೈಷ್ಣವ ಮೂರೂ ಪಂಗಡದವರು ಕೂಡ ಒಂದೇ ಕಡೆಯಲ್ಲಿ ಏಕಮನಸ್ಸಿನಿಂದ ಇಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಗೆ ಬರುವ ನಾವೆಲ್ಲರೂ ಅನೇಕ ಸಂಪ್ರದಾಯಗಳು, ಅನೇಕ ಧರ್ಮದ ಬೇರೆ ಬೇರೆ ಮತಗಳಲ್ಲಿ ನಂಬಿಕೆಯನ್ನು ಇಟ್ಕೊಂಡಂಥ ನಾವೆಲ್ಲರೂ ಬಂದು ಭಗವಂತನ ಸೇವೆಯನ್ನು ನಾವಿಲ್ಲಿ ಮಾಡ್ತೇವೆ. ಆದ್ದರಿಂದ ಧರ್ಮಸ್ಥಳ ಎಂಬುದು ಸರ್ವಧರ್ಮ ಸಮನ್ವಯ ಕ್ಷೇತ್ರ ಅಂತ ಅದನ್ನು ನಾವು ಕರಿತೇವೆ. ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಅಂತ ಈಗ ನಮಗೆಲ್ಲ ಗೊತ್ತು. ಮೊದಲು ಇಂತಹ ಹೆಸರಿರಲಿಲ್ಲ ಈ ಕ್ಷೇತ್ರಕ್ಕೆ. ಆಮೇಲೆ ಧರ್ಮಸ್ಥಳ ಎಂಬ ಹೆಸರು ಬಂದಿದ್ದು. ಎಷ್ಟೋ ಸಾವಿರ ವರ್ಷಗಳ ಹಿಂದಿನ ಇತಿಹಾಸವನ್ನು ನಾವು ಒಮ್ಮೆ ತೆರೆದು ನೋಡಬೇಕು. ಕಣ್ಣು ತೆರೆದು, ಅಥವಾ ಧ್ಯಾನದ ಭಾಷೆಯಲ್ಲಿ ಹೇಳಾದರೆ ಕಣ್ಣು ಮುಚ್ಚಿದಾಗ ಅಂತರಂಗದಲ್ಲಿ ಅದರ ವಿಸ್ತಾರ ಎನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಬರ್ತದೆ. ಒಮ್ಮೆ ಕ್ಷೇತ್ರವನ್ನು ಅವಲೋಕನ ಮಾಡೋಣ. ನೀವು ಈ ಕಡೆಯಿಂದ ಬಂದದ್ದಿದ್ದರೆ, ಮಂಗಳೂರು ಕಡೆಯಿಂದ ಹೀಗೆ ಬಂದದ್ದಿದ್ದರೆ, ಮೊದಲು ನಮಗೆ 2 ಕಿಲೋಮೀಟರ್, ಕ್ಷೇತ್ರಕ್ಕಿಂತ 2 ಕಿಲೋಮೀಟರ್ ಮೊದಲು ಒಂದು ನದಿ ಸಿಗ್ತದೆ, ಪವಿತ್ರವಾದ ನದಿ, ತೀರ್ಥಕ್ಷೇತ್ರ ಅಂತ ಕರಿತೇವೆ. ನೇತ್ರಾವತಿ ನದಿ ಅಂತ ನದಿ ಇದೆ. ಎಲ್ಲ ಭಕ್ತರು ನೇತ್ರಾವತಿಗೆ ಬಂದು ಪವಿತ್ರವಾದ ನೀರಿನಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಕ್ಷೇತ್ರಕ್ಕೆ ಬಂದು ಭಗವಂತನ ದರ್ಶನವನ್ನು ಪಡಿತಾರೆ. ಇದು ಇಲ್ಲಿಯ ಸಂಪ್ರದಾಯ, ಇಲ್ಲಿಯ ಕ್ರಮ. ಆ ನದಿ ನೇತ್ರಾವತಿ ಅಂತ. ಯಾಕೆ ನೇತ್ರಾವತಿ? ಎಲ್ಲ ನದಿಗಳಿಗೂ ಒಂದೊಂದು ಕಥೆ ಇರ್ತದೆ. ಗಂಗಾ ನದಿ ನಮಗೆ ಗೊತ್ತಿದೆ, ಯಮುನಾ ನದಿ ಗೊತ್ತಿದೆ, ಕಾವೇರಿ ಗೊತ್ತಿದೆ. ಈ ನದಿಗೆ ನೇತ್ರಾವತಿ ಅಂತ ಯಾಕೆ ಹೆಸರು ಬಂತು ಅಂತಂದರೆ, ವರಾಹ ನಯನಾನಂದ ಧಾರಾ ನೇತ್ರಾವತಿ ಸರಿತ್ ಅಂತ 15ನೇ ಶತಮಾನದಲ್ಲಿದ್ದ ವಾದಿರಾಜಯತಿಗಳು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಭಗವಂತ ವರಾಹಾವತಾರವನ್ನು ತಾಳಿದಾಗ, ದಶಾವತಾರಗಳಲ್ಲಿ ಒಂದು ವರಾಹಾವತಾರಗಳನ್ನು ತಾಳಿ ಸಮುದ್ರದ ಅಡಿಯಲ್ಲಿದ್ದಂತಹ ವೇದದ ರಾಶಿಗಳನ್ನು ಆತ ಉದ್ಧಾರ ಮಾಡಿ ಆದ ನಂತರ ಅವನಿಗೆ ತುಂಬ ಸಂತೋಷವಾಯಿತಂತೆ. ಆ ವರಾಹರೂಪಿ ಭಗವಂತನ ಕಣ್ಣಿನಿಂದ ನೀರು ಬಂತು, ಆ ನೀರೇ ನೇತ್ರಾವತಿ ಆಯಿತು ಅಂತ ಅದರ ಹಿನ್ನೆಲೆಯನ್ನು ಹೇಳ್ತಾರೆ. ಅಂತಹ ಪವಿತ್ರವಾದಂತಹ ನದಿ ಅಂತ. ಆ ನದಿಯಲ್ಲಿ ಸ್ನಾನ ಮಾಡಬೇಕು. ಈಗ ತುಂಬ ಜನರು ಅದರ ಹಿನ್ನೆಲೆ ಗೊತ್ತಿಲ್ಲದೆ ಇದ್ದವರು ನದಿಯ ನೀರನ್ನು ಮಲಿನ ಮಾಡ್ತಾರೆ. ನಮ್ಮ ಪರಿಸರವನ್ನು ಶುದ್ಧವಾಗಿಟ್ಕೊಳ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಅಂತಹ ನದಿಯಲ್ಲಿ ಸ್ನಾನ ಮಾಡಿ ನಾವು ಅಲ್ಲಿಂದ ಈ ಪವಿತ್ರವಾದ ಸ್ಥಳಕ್ಕೆ ಬರ್ತೇವೆ. ಪ್ರತಿ ದಿವಸ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಗೆ ಆ ನೇತ್ರಾವತಿ ನದಿಯಿಂದ 9 ಕಲಶಗಳಲ್ಲಿ ನೀರು ತಂದು ಅಭಿಷೇಕವನ್ನು ಮಾಡ್ತೇವೆ. ಅದನ್ನು ನವಕಲಶ ಅಭಿಷೇಕ ಅಂತ ಕರೀತಾರೆ. ಪ್ರತಿನಿತ್ಯ ಇದನ್ನು ಮಾಡ್ತಾರೆ. ಭಗವಂತನಿಗೆ ಆ ಪವಿತ್ರ ಜಲದಿಂದ ಅಭಿಷೇಕ ಮಾಡ್ತಾರೆ ಅಂತ. ಯಾಕೆಂದರೆ ಕ್ಷೇತ್ರಕ್ಕೆ ತುಂಬ ಜನ ಭಕ್ತರು ಬರ್ತಾರೆ, ಲಕ್ಷಾಂತರ ಜನರು ಭಕ್ತರು ಬರ್ತಾರೆ. ಎಲ್ಲರಿಗೂ ಕ್ಷೇತ್ರದ ಪಾವಿತ್ರ್ಯದ ಹಿನ್ನೆಲೆ ಗೊತ್ತಿರೋದಿಲ್ಲ. ಒಂದು ಕ್ಷೇತ್ರ ಅಭಿವೃದ್ಧಿಯಾಗಬೇಕಾದ್ರೆ ಅಲ್ಲಿ ಶುದ್ಧತೆ ಇರಬೇಕು ಅಂತ ಹೇಳ್ತಾರೆ. ಎಷ್ಟೋ ಜನ ಮಲಿನತೆಯಿಂದ ದೇವಸ್ಥಾನದ ಒಳಗಡೆ ಬರ್ತಾರೆ. ಅದು
ಪರಿಶುದ್ಧ ಆಗಬೇಕು ಎನ್ನುವ ದೃಷ್ಟಿಯಿಂದ ನವಕಲಶದ ಅಭಿಷೇಕವನ್ನು ಶ್ರೀ ಕ್ಷೇತ್ರದಲ್ಲಿ ಪ್ರತಿ ದಿವಸ ಅದನ್ನು ಮಾಡಿಕೊಂಡು ಬರ್ತಾರೆ. ಅದರ ಜೊತೆಗೆ ಅನೇಕ ದಾನ ಧರ್ಮ ಇವುಗಳೆಲ್ಲ ನಡ್ಕೊಂಡು ಬರ್ತದೆ. ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿವರವನ್ನು ಮತ್ತೆ ನಾನು ಹೇಳ್ತೇನೆ. ಇಂತಹ ಧರ್ಮಸ್ಥಳ ಕ್ಷೇತ್ರಕ್ಕೆ, ಈಗ ಧರ್ಮಸ್ಥಳ ಅಂತ ನಾವು ಹೇಳ್ತೇವೆ, ಇದಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ನಮಗೆ ಸಿಕ್ಕಿರುವ ದಾಖಲೆಯ ಪ್ರಕಾರ 800 ವರ್ಷಗಳ ಇತಿಹಾಸ ಎನ್ನುವುದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕಿದೆ. ಅದು ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತಂದರೆ, 800 ವರ್ಷಗಳ ಹಿಂದೆ ಈ ವಿಭಾಗಕ್ಕೆ, ಈ ಜಾಗಕ್ಕೆ, ಇಲ್ಲಿ ಧರ್ಮಸ್ಥಳ ಮಾತ್ರ ಅಲ್ಲ, ಇದರ ಸುತ್ತಮುತ್ತಲಿನ ಪ್ರದೇಶಕ್ಕೆ ಮಲ್ಲರ್ಮಾಡಿ ಅಂತ ಕರಿತಾ ಇದ್ರು. ಇದು ತುಳು ಮಾತನಾಡುವ ಪ್ರದೇಶ. ಇದು ಮಲ್ಲರ್ಮಾಡಿ ಅಂತ ಕರಿತಾ ಇದ್ರು. ಅದರ ಜೊತೆಗೆ ಈ ಧರ್ಮಸ್ಥಳ ಇದೆಯಲ್ಲ, ಆಗ ಮಂಜುನಾಥ ಸ್ವಾಮಿ ಇರಲಿಲ್ಲ. ಆಗ ಈ ಸ್ಥಳಕ್ಕೆ ಕುಡುಮ ಅಂತ ಕರಿತಾ ಇದ್ರು. ತುಳುವಿನಲ್ಲಿ ಕುಡುಮ ಅಂತಂದರೆ ದಾನ ಧರ್ಮಗಳು ನಡೆಯುವ ಸ್ಥಳ ಅಂತ ಅರ್ಥ. ಇವತ್ತೇನು ಧರ್ಮಸ್ಥಳ ಅಂತ ನಾವು ಅರ್ಥ ಮಾಡ್ತೇವೆಯೋ ಅದೇ ಅರ್ಥ ಕುಡುಮ ಅಂತ ಈ ಸ್ಥಳಕ್ಕೆ ಹೆಸರಿತ್ತು. ಇಲ್ಲೆಲ್ಲ ಬೆಟ್ಟಗಳಿತ್ತು, ಆಮೇಲೆ ಗದ್ದೆಗಳನ್ನು ಮಾಡ್ತಾ ಇದ್ರು, ಕೃಷಿ ಮಾಡಿಕೊಂಡು ಬರ್ತಾ ಇದ್ರು ಎಲ್ಲರೂ ಕೂಡ. ಇದೆಲ್ಲ ಕೃಷಿ ಪ್ರದೇಶವಾಗಿತ್ತು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಅಲ್ಲಿ ಒಂದು ಚಂದ್ರನಾಥ ಬಸದಿ ಅಂತ ಕಾಣ್ತದೆ ನಮಗೆ. ಆ ಚಂದ್ರನಾಥ ಬಸದಿ ಮೊದಲೇ ಇತ್ತು. ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ಆ ಕಡೆಗೆ ಹೋಗ್ಬೋದು ಬೇಕಾದರೆ. ಇಲ್ಲಿ ನೆಲ್ಯಾಡಿ ಬೀಡು ಅಂತ ಬರ್ತದೆ, ಅಲ್ಲಿಂದ ಮುಂದೆ ಹೋದರೆ ಎತ್ತರದಲ್ಲಿ ಚಂದ್ರನಾಥ ಸ್ವಾಮಿಯ ಬಸದಿ ಇದೆ, ಜೈನ ತೀರ್ಥಂಕರರ ಬಸದಿ ಇದೆ. ಆ ಬಸದಿಯ ಹತ್ತಿರ ಈಗ ನಾವು ನೆಲ್ಯಾಡಿ ಬೀಡು ಅಂತ ಕರಿತೇವೆ. ಅಲ್ಲಿ ಜೈನ ದಂಪತಿಗಳು, ಗಂಡ ಹೆಂಡತಿ ಇಬ್ಬರು ಅಲ್ಲಿ ವಾಸವಾಗಿದ್ದರು. ಅವರ ಹೆಸರು ಬರ್ಮಣ್ಣ ಹೆಗ್ಗಡೆ ಮತ್ತು ಅಮ್ಮು ಬಲ್ಲಾಳ್ತಿ ಅಂತ ಕರೀತಾರೆ. ಈ ಊರಿನ ಪರಿಚಯ ತುಂಬ ಚೆನ್ನಾಗಿ ಇಲ್ಲದೇ ಇದ್ದವರಿಗೆ ಈ ಹೆಸರುಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟವಾಗ್ಬೋದು. ಬರ್ಮಣ್ಣ ಹೆಗ್ಗಡೆ ಮತ್ತು ಅಮ್ಮು ಬಲ್ಲಾಳ್ತಿ. ಬರ್ಮಣ್ಣ ಹೆಗ್ಗಡೆ ಅಂದರೆ ಗಂಡ, ಅಮ್ಮು ಬಲ್ಲಾಳ್ತಿ ಅನ್ನೋಳು ಹೆಂಡತಿ. ಒಂದು ಒಳ್ಳೆಯ ಗಂಡ ಹೆಂಡತಿ ಅವರಿಬ್ಬರು ಕೂಡ ಒಟ್ಟಿಗೆ ದಾನ ಧರ್ಮಗಳನ್ನು ಮಾಡಿಕೊಂಡು ಬದುಕ್ತಾ ಇದ್ದರು. ಅವರೊಂದು ಸಣ್ಣ ಮನೆಯನ್ನು ಮಾಡಿಕೊಂಡಿದ್ರು. ನೆಲ್ಯಾಡಿ ಬೀಡು, ಬೀಡು ಅಂತ ಈ ಕಡೆ ಕರೀತಾರೆ. ಜೈನ ಅರಸು ಮನೆತನಗಳವರ ಮನೆಯನ್ನು ಬೀಡು ಅಂತ ಎಂಬ ಪದದಲ್ಲಿ ಕರೀತಾರೆ. ಹಾಗೆ ಅವರಲ್ಲಿ ವಾಸ ಮಾಡಿಕೊಂಡಿದ್ರು. ಹಾಗೆ ವಾಸ ಮಾಡಿಕೊಂಡಿದ್ದಾಗ ದಾನ ಧರ್ಮಗಳನ್ನೆಲ್ಲ ಮಾಡ್ತಾ ಇದ್ರಂತೆ. ತುಂಬ ಸಾತ್ವಿಕ ಸ್ವಭಾವದವರು. ಈಗ ನೀವೆಲ್ಲ ಹೇಗೆ ಪ್ರತಿನಿತ್ಯ ಧ್ಯಾನಗಳನ್ನು ಮಾಡ್ತೀರಾ, ಭಗವಂತನ ಸ್ಮರಣೆಗಳನ್ನು ಮಾಡ್ತೇವೆಯೋ ಅದೇ ರೀತಿ ಅವರು ಕೂಡ ಧ್ಯಾನ ಮಾಡ್ತಾ, ಭಗವತ್ ಸ್ಮರಣೆಯನ್ನು ಮಾಡ್ತಾ, ಬಂದ ಅತಿಥಿ ಅಭ್ಯಾಗತರನ್ನು ಗೌರವಿಸುವ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರು ಅವರು. ಹಾಗೆ ಮಾಡ್ತಾ ಒಳ್ಳೆಯ ಸಂಸಾರ ನಡೆಸ್ತಾ ಇರುವಾಗ ಒಂದು ದಿವಸ 4 ಜನ, ಅವರನ್ನು ಧರ್ಮ ದೇವತೆಗಳು ಅಂತ ನಾವು ಕರಿತೇವೆ, ಶಿವನ ಗಣಗಳಲ್ಲಿ ಬರುವವರವರು. ಧರ್ಮ ದೇವತೆಗಳು 4 ಜನರು ಮನುಷ್ಯನ ರೂಪವನ್ನು ಧರಿಸಿಕೊಂಡು, 2 ಗಂಡು 2 ಹೆಣ್ಣು, ಮನುಷ್ಯನ ರೂಪವನ್ನು ಧರಿಸಿಕೊಂಡು ಆನೆಯ ಮೇಲೆ ಮತ್ತು ಕುದುರೆಯ ಮೇಲೆ ಕೂತ್ಕೊಂಡು ಹೀಗೆ ಸಂಚಾರ ಮಾಡ್ತಾ ಅವರು ಬರ್ತಾರೆ. ಹಾಗೆ ಬಂದಾಗ ಅವರಿಗೆ ಈ ನೆಲ್ಯಾಡಿ ಬೀಡು ಅಂತೇನಿದೆಯೋ ಅದನ್ನು ನೋಡ್ತಾರೆ. ಈ ಪರಿಸರವನ್ನೆಲ್ಲ ನೋಡುವಾಗ ಇದೊಂದು ಪವಿತ್ರವಾದ ಸ್ಥಳ ಅಂತ ಅವರಿಗೆ ಅನ್ನಿಸ್ತದೆ. ಅವ್ರು ಏನು ಮಾಡ್ತಾರೆ ಅಂದರೆ, ಆ ಅಮ್ಮು ಬಲ್ಲಾಳ್ತಿ ಮತ್ತು ಬಿರ್ಮಣ್ಣ ಹೆಗ್ಗಡೆ ಹತ್ರ ಹೋಗಿ, ನಾವು ಒಂದು ದಿವಸ ಇಲ್ಲೇ ವಾಸ ಮಾಡ್ತೇವೆ, ನಮಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಡಿ, ನಮಗೆ ಆಹಾರಕ್ಕೆ ವ್ಯವಸ್ಥೆಯನ್ನು ಮಾಡಿ ಅಂತ ಕೇಳ್ತಾರೆ. ಅವರು ಬಹಳ ಸಂತೋಷದಿಂದ ಒಪ್ಪಿಕೊಳ್ತಾರೆ. ಅವರಿಗೆ ಒಳ್ಳೆಯ ಭೋಜನವನ್ನು ರಾತ್ರಿ ಮಾಡಿಸ್ತಾರೆ. ಮಾಡಿ ಆಮೇಲೆ ಅವರು ಹೇಳ್ತಾರೆ, ಈ ರಾತ್ರಿ ನಾವು ಇಲ್ಲೇ ಉಳ್ಕೊಳ್ತೇವೆ ಅಂತ. ಆಯಿತು ಅಂತ ಅವರಿಗೆ ಹಾಸಿಗೆ ಎಲ್ಲ ಮಾಡಿಕೊಡ್ತಾರೆ. ಅವರು ಮಲಗ್ತಾರೆ. ಈ ದಂಪತಿಗಳು ಒಳಗಡೆ ಹೋಗಿ ಮಲಗಿರ್ತಾರೆ. ರಾತ್ರಿ ಆಗುವಾಗ ಅವರಿಗೊಂದು ಬರ್ಮಣ್ಣ ಹೆಗ್ಗಡೆಗೆ ಒಂದು ಕನಸು ಬೀಳ್ತದೆ. ಏನು ಕನಸು ಅಂತಂದರೆ, ಹೇಳ್ತಾರೆ ನೋಡಿ, ಬೆಳಗಿನ ಜಾವದಲ್ಲಿ ಬಿದ್ದ ಕನಸು ಸತ್ಯ ಆಗ್ತದೆ ಅಂತ ಕೆಲವೊಮ್ಮೆ ಹೇಳ್ತಾರಲ್ಲ, ಹಾಗೆ ಅವರಿಗೆ ಬೆಳಗಿನ ಜಾವದಲ್ಲಿ ಒಂದು ಕನಸು ಬೀಳ್ತದೆ. ನಾವು 4 ಜನ ಬಂದವರು ಸಾಮಾನ್ಯ ಜನರೆಲ್ಲ ನಾವು ಬಂದವರು, ನಾವು ಧರ್ಮ ದೇವತೆಗಳು, ನಾವಿಲ್ಲಿಗೆ ಬಂದಿದ್ದೇವೆ, ನಮಗೆ ಉಳಿಯುವುದಕ್ಕೋಸ್ಕರ ಇದು ಒಳ್ಳೆ ಪ್ರಶಾಂತವಾದ ಸ್ಥಳ,
ನಮಗೆ ಉಳಿಯುವುದಕ್ಕೆ ನಿಮ್ಮ ಮನೆಯನ್ನು ಬಿಟ್ಕೊಡ್ಬೇಕು, ನೀವು ಬೇರೆ ಒಂದು ಮನೆಯನ್ನು ಮಾಡಿಕೊಂಡು ನೀವು ದಾನ ಧರ್ಮಗಳನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಕನಸು ಬೀಳ್ತದೆ ಅವರಿಗೆ. ಕನಸು ಬಿದ್ದ ನಂತರ ಎಚ್ಚರವಾಗ್ತದೆ. ಬೆಳಿಗ್ಗೆ ಎದ್ದು ಅತಿಥಿಗಳು ಮಲಗಿಕೊಂಡಿದ್ದ ಸ್ಥಳಕ್ಕೆ ಬಂದು ನೋಡ್ತಾರೆ, ಅಲ್ಲಿ 4 ಜನರು ಇಲ್ಲ. ಅಲ್ಲಿ ಅವರು ಇದ್ರು ಎನ್ನುವ ಪ್ರತೀಕವಾಗಿ ಏನಿದೆ ಅಂತಂದ್ರೆ ಅಲ್ಲೊಂದು ಕತ್ತಿ ಇತ್ತು. ಒಂದು ದೈವಗಳಿಗೆ ಕತ್ತಿ ಕಡಸಾಲೆ ಅಂತ ಕರೀತಾರೆ ಈ ಕಡೆ ತುಳುವಿನಲ್ಲಿ. ಅದನ್ನು ಕತ್ತಿ ಮತ್ತು ಕಡಸಾಲೆ ಅದು 2 ಅಲ್ಲಿತ್ತು. ಅದನ್ನು ಬಿಟ್ಟು ಬಂದು ನೋಡ್ತಾರೆ. ನೋಡುವಾಗ ಇವರು 4 ಜನರು ಕೂಡ ಅಲ್ಲಿ ಇಲ್ಲ. ಬಹಳ ಆಶ್ಚರ್ಯವಾಯಿತು. ಎಂತಹ ದೇವತಾ ಪುರುಷರು, ಧರ್ಮ ದೇವತೆಗಳು ನಮ್ಮ ಮನೆಗೆ ಬಂದಿದ್ದರು, ನಮಗೆ ಗೊತ್ತಾಗಲೇ ಇಲ್ಲ ಅಂತ. ನಾವು ಹೇಳ್ತೇವೆ, ಧ್ಯಾನದಲ್ಲಿ ಹೇಳ್ತೇವೆ, ಭಗವಂತ ಎನ್ನುವನು ಎಲ್ಲಿಯೋ ಇಲ್ಲ, ನಮ್ಮ ಒಳಗಡೆನೇ ಇದ್ದಾನೆ, ನಮಗೆ ಗೊತ್ತಾಗೋದಿಲ್ಲ ಅದಷ್ಟೇ. ಅವನನ್ನು ಕಂಡುಕೊಳ್ಳಿಕ್ಕೆ ನಾವು ತುಂಬ ಧ್ಯಾನ ಮಾಡ್ತಾ ಹೋಗಬೇಕು. ಆವಾಗ ನನ್ನೊಳಗೆ ಬ್ರಹ್ಮ ಇದ್ದಾನೆ, ನಾನೇ ಬ್ರಹ್ಮ ಎಂಬಂತಹ ಅರಿವು ನಮಗೆ ಬರ್ತದೆ ಅಂತ. ಎಂತಹ ಅವಕಾಶವನ್ನು ನಾನು ಕಳ್ಕೊಂಡ್ಬಿಟ್ಟೆ ಅಂತ ಅವರ ಮನಸ್ಸಿಗೆ ಅನಿಸಿತಂತೆ. ಆಮೇಲೆ ಕನಸಿನಲ್ಲಿ ಬಂದದ್ದು ಸತ್ಯ ಅಂತ ತಿಳ್ಕೊಂಡು ಅದೇ ರೀತಿಯಾಗಿ ನೆಲ್ಯಾಡಿ ಬೀಡಿನ ಪಕ್ಕದಲ್ಲಿ ಒಂದು ಮನೆಯನ್ನು ಮಾಡಿಕೊಂಡು ಅವರು ಇರ್ತಾರೆ. ಈ ಧರ್ಮ ದೇವತೆಗಳಿಗೆ ನಾವು ಬಿಟ್ಟುಕೊಟ್ಟ ನೆನಪಿನಲ್ಲಿ ಅಲ್ಲೊಂದು ಮಂಚ ಇದೆ. ನೀವು ಇವತ್ತು ಹೋದರೂ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಮಂಚ, ತೂಗು ಉಯ್ಯಾಲೆ ಇದೆ. ಅದರಲ್ಲಿ ಪ್ರತಿನಿತ್ಯ ದೀಪ ಹತ್ತಿಸಿ ಧರ್ಮ ದೇವತೆಗಳಿಗೆ ಗೌರವವನ್ನು ಸೂಚಿಸುವ ಕ್ರಮ ಇದೆ. ಧೂಪ ದೀಪಗಳಿಂದ ಆರಾಧನೆಯನ್ನು ಅಲ್ಲಿ ಮಾಡ್ತಾರೆ. ದೊಡ್ಡ ಪೂಜೆ ಅಂತ ಇರೋದಿಲ್ಲ, ಪ್ರತಿನಿತ್ಯ ದೈವಗಳಿಗೆ ದೀಪ ಇಡುವಂತಹ ಕ್ರಮ ಇಡೀ ದಕ್ಷಿಣ ಕನ್ನಡ ತುಳುನಾಡಿನಲ್ಲಿರ್ತದೆ. ಆ ರೀತಿಯಲ್ಲಿ ಅಂತಹ ವ್ಯವಸ್ಥೆ ಇದೆ. ಸ್ವಲ್ಪ ದಿವಸ ಕಳೀತು. ಹೀಗೆ ಸ್ವಲ್ಪ ದಿವಸ ಕಳೆಯುವಾಗ ಮತ್ತೊಮ್ಮೆ ಬಿರ್ಮಣ್ಣ ಹೆಗ್ಗಡೆಯವರಿಗೆ ಕನಸು ಬೀಳ್ತದೆ. ಏನು ಕನಸು ಬೀಳ್ತದೆ ಅಂತಂದರೆ, ನಾವು ಆವತ್ತು ಬಂದಿದ್ವಲ್ಲ ಧರ್ಮ ದೇವತೆಗಳು, ನಾವಿಲ್ಲೇ ಅಪ್ರತ್ಯಕ್ಷರಾಗಿ ಇದ್ದೇವೆ, ಇದೇ ಸ್ಥಳದಲ್ಲೇ ನಾವಿದ್ದೇವೆ. ದೈವಿಕ ಸ್ಥಳ ಅಂದರೆ ಏನು? ಎಲ್ಲಿ ದೈವಿ ಶಕ್ತಿ ಇರ್ತದೆಯೋ ಅದು ದೈವಿಕ ಸ್ಥಳ. ನಮ್ಮ ಚರ್ಮ ಚಕ್ಷುಸ್ಸಿಗೆ, ಮನುಷ್ಯರ ನಮ್ಮ ಸಾಮಾನ್ಯ ಕಣ್ಣಿಗೆ ಅದನ್ನು ನೋಡುವ ಸಾಮರ್ಥ್ಯ ಇಲ್ಲ. ಇಲ್ಲೆಲ್ಲ ಭಗವಂತ ಇದ್ದಾನೆ ಅಂತ ಆ ದೃಷ್ಟಿಯಿಂದಲೇ ನಾವು ಹೇಳುವಂಥದ್ದು. ನಾವಿಲ್ಲೇ ಇದ್ದೇವೆ ಅಂತ ಹೇಳಿ ಮತ್ತೊಮ್ಮೆ ಕನಸಿನಲ್ಲಿ ಹೇಳ್ತಾರೆ, ನಮಗೆ 4 ಜನರಿಗೆ ನೀವು ಒಂದೊಂದು ಗುಡಿಯನ್ನು ಕಟ್ಟಿಸಿಕೊಡಬೇಕು ಅಂತ ಹೇಳ್ತಾರೆ. ಹೇಗೆ ಗುಡಿ ಕಟ್ಟಿಸೋದು ಅಂತ ಹೇಳುವಾಗ, ನಮ್ಮ ಬಂಟ ಅಂದರೆ ಸೇವಕ ಅಂತ ಅರ್ಥ. ನಮ್ಮ ಸೇವಕನಾದಂತಹ ಅಣ್ಣಪ್ಪ ಅಂತ ಇದ್ದಾನೆ, ಅವನನ್ನು ನಿಮಗೆ ಸಹಾಯಕನನ್ನಾಗಿ ನಾವು ಕೊಡ್ತೇವೆ. ಅಣ್ಣಪ್ಪನ ಮುಖಾಂತರ ನೀವು ನಮಗೆ 4 ಜನರಿಗೂ ಪ್ರತ್ಯೇಕವಾದ ಗುಡಿಗಳನ್ನು ಕಟ್ಟಿಸಬೇಕು ಅಂತ ಆಣತಿಯನ್ನು ಮಾಡ್ತಾರೆ. ದೈವಭಕ್ತರಾದಂತಹ ಭರ್ಮಣ್ಣ ಹೆಗ್ಗಡೆ ಅಮ್ಮು ಬಲ್ಲಾಳತಿಯವರು ಸಂತೋಷದಿಂದ ಇದನ್ನು ಒಪ್ಪಿ, ಭರ್ಮಣ್ಣ ಹೆಗ್ಗಡೆಯವರು ಇಲ್ಲಿಯೇ ಮೇಲ್ಗಡೆ ಅಣ್ಣಪ್ಪ ಬೆಟ್ಟ ಅಂತ ನೀವು ನೋಡಿರ್ಬೋದು, ಮೇಲ್ಗಡೆ ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಹೋಗಿ ಸ್ಥಳವನ್ನು ನೋಡ್ತಾರೆ. ಅಲ್ಲಿ 4 ಧರ್ಮ ದೇವತೆಗಳಿಗೆ, ಯಾರು ಧರ್ಮ ದೇವತೆಗಳು ಅಂದರೆ ಅವರಿಗೆ ಹೆಸರಿದೆ. ಕಾಳರಾಹು, ಕಾಳರ್ಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿ ಅಂತ 4 ಧರ್ಮ ದೇವತೆಗಳು. ಕಾಳರಾಹು ಪುರುಷ, ಕಾಳರ್ಕಾಯಿ ಸ್ತ್ರೀ, ಕನ್ಯಾಕುಮಾರಿ ಸ್ತ್ರೀ. ಈ ರೀತಿಯಲ್ಲಿ ಪುರುಷ ಮತ್ತು ಸ್ತ್ರೀ 4 ಧರ್ಮ ದೇವತೆಗಳಿಗೆ ಪ್ರತ್ಯೇಕವಾದ ಗುಡಿಯನ್ನು ಕಟ್ಟಿಸ್ತಾರೆ. ಆ ನಂತರ ಇಡೀ ಕ್ಷೇತ್ರದ ರಕ್ಷಕ ಅಣ್ಣಪ್ಪ ಸ್ವಾಮಿ ಅಂತೇನಿದ್ದಾನೆ, ಆ ಅಣ್ಣಪ್ಪ ಸ್ವಾಮಿಗೂ ಕೂಡ ಒಂದು ಗುಡಿಯನ್ನು ಅಲ್ಲೇ ಕಟ್ಟಿಸ್ತಾರೆ. ಸ್ತ್ರೀಯರಿಗೆ ಅಲ್ಲಿ ಹೋಗಲಿಕ್ಕೆ ಅನುಮತಿ ಇಲ್ಲ, ಪುರುಷರ ಮೇಲೆ ಹೋದರೆ ನಾವು ಅದನ್ನು ನೋಡಲಿಕ್ಕಾಗತ್ತೆ. ಅಣ್ಣಪ್ಪ ಸ್ವಾಮಿಯ ಬೆಟ್ಟ ಇದೆ. ಅಣ್ಣಪ್ಪ ಸ್ವಾಮಿಗೂ ಕೂಡ ಸಹಾಯಕವಾಗಿರುವಂತಹ ಪಂಜುರ್ಲಿ ಅಂತ ಒಂದು ಧರ್ಮ ಇಲ್ಲಿಯ ದೈವಗಳದಲ್ಲ, ಅದಕ್ಕೋಸ್ಕರ ಇನ್ನೊಂದು ಗುಡಿಯನ್ನು ಕಟ್ಟಿದ್ದಾರೆ. ಹೀಗೆ ಬದಿನಡೆ ಬೆಟ್ಟ ಅಂತ ಕರಿತೇವೆ. ಆ ಬೆಟ್ಟದ ಮೇಲೆ ಧರ್ಮ ದೇವತೆಗಳಿಗೆ ಪ್ರತ್ಯೇಕವಾದ ಸ್ಥಾನವನ್ನು ಕಲ್ಪಿಸಿಕೊಡ್ತಾರೆ. ಬರೇ ಸ್ಥಾನವನ್ನು ಕಲ್ಪಿಸಿದರೆ ಸಾಕಾಗಲಿಲ್ಲ. ಅವುಗಳೇ ಹೇಳಿದ ಹಾಗೆ, ಧರ್ಮದೇವತೆಗಳೇ ಹೇಳಿದ ಹಾಗೆ ಪ್ರತಿ ತಿಂಗಳು ನೇಮ ಆಗಬೇಕು. ಇದೆಲ್ಲ ತುಳುವಿನಲ್ಲಿರುವ ಪದಗಳು, ಕೆಲವೊಮ್ಮೆ ನೇಮ ಆಗಬೇಕು. ಪರ್ವ ಅಂತ ಕರಿತೇವೆ. ಪ್ರತಿ ತಿಂಗಳಿಗೆ ಇವತ್ತಿಗೂ ಹೆಗ್ಗಡೆಯವರು ಆ ಬೆಟ್ಟದ ಮೇಲೆ ಹೋಗಿ ಸಂಕ್ರಾಂತಿಯ ದಿವಸ ಧರ್ಮದೇವತೆಗಳ ಎದುರಿಗೆ ತನ್ನ ವರದಿಯನ್ನು ಒಪ್ಪಿಸುವಂತಹ ಕಾರ್ಯಕ್ರಮ ಇದೆ. ಸಮಯ ಇದ್ದರೆ ಮತ್ತು ಅದರ ಬಗ್ಗೆ ಕೂಡ ನಾನು ಹೇಳ್ತೇನೆ. ಹೀಗೆ ಬದಿನಡೆ ಬೆಟ್ಟ, ಅಲ್ಲಿ
4 ಧರ್ಮದೇವತೆಗಳಿಗೆ ಪ್ರತ್ಯೇಕ ಗುಡಿಗಳಾಯಿತು, ಅಣ್ಣಪ್ಪನಿಗೆ ಗುಡಿಯಾಯಿತು. ಬಿರ್ಮಣ್ಣ ಹೆಗ್ಗಡೆ, ಅಮ್ಮು ಬಲ್ಲಾಳ್ತಿಯವರು ಹೀಗೆ ಜೀವನವನ್ನು ಮುಂದುವರಿಸ್ತಾ ಇದ್ದರು. ಅವರು ಎಷ್ಟು ವರ್ಷ ಇದ್ದರು ಅಂತ ನಮಗೆ ನಿಖರವಾದ ಮಾಹಿತಿ ಸಿಕ್ಕೋದಿಲ್ಲ. ಆದರೆ ಒಂದು 50, 60, 70 ವರ್ಷಗಳ ಕಾಲ ಅವರು ಜೀವನವನ್ನು ನಡೆಸಿರಬಹುದು ಅಂತ ಊಹೆಯನ್ನು ನಾವು ಮಾಡ್ತೇವೆ. ಆಮೇಲೆ ಇಲ್ಲೆಲ್ಲ ದಾನ ಧರ್ಮಗಳು ನಡೀತಾ ಇರುವಾಗ ಒಂದು ಸಲ ಬ್ರಾಹ್ಮಣರು ಕೆಲವರು ಇದ್ದಾಗ ಅವರನ್ನು ಕರೆದು ಅವರಿಗೆ ಬ್ರಾಹ್ಮಣ ಭೋಜನವನ್ನು ಮಾಡಿಸಬೇಕು ಅಂತ ಹೆಗ್ಗಡೆಯವರಿಗೆ ಮನಸ್ಸಾಗ್ತದೆ. ಕರೀತಾರೆ ಅವರನ್ನು. ಅಲ್ಲಿ ಮೇಲೆ ಪೂಜೆ ಮಾಡುವುದಕ್ಕೆ ಬ್ರಾಹ್ಮಣರು ಬೇಕು, ಅವ್ರನ್ನ ಕರ್ಕೊಂಡು ಬಂದರು. ಅವರಿಗೆ ಬ್ರಾಹ್ಮಣ ಭೋಜನ ಮಾಡಿಸಬೇಕು ಅಂತ ಹೇಳುವಾಗ ಅವರು ಹೇಳ್ತಾರೆ, ದೇವರ ಸಾನ್ನಿಧ್ಯ ಇಲ್ಲದೆ ಇರುವ, ಬರೇ ದೈವಗಳು ಮಾತ್ರ ಇರುವ ಸ್ಥಳದಲ್ಲಿ ಭೋಜನವನ್ನು ಸ್ವೀಕರಿಸೋದು ಅಷ್ಟು ಉಚಿತ ಅಲ್ಲ ಅಂತ ಅವರು ಹೇಳ್ತಾರೆ. ಧರ್ಮ ದೇವತೆಗಳು ಕೂಡ ಇದೇ ಅಭಿಪ್ರಾಯವನ್ನು ಭರಮಣ್ಣ ಹೆಗ್ಗಡೆ ಮತ್ತು ನಂತರದ ಹೆಗ್ಗಡೆಯವರಿಗೂ ಸೂಚಿಸ್ತಾರೆ. ನಾವೇನೋ ಇಲ್ಲಿ ಬಂದಿದ್ದೇವೆ, ಇಲ್ಲಿ ಉಳ್ಕೊಂಡಿದ್ದೇವೆ, ಆದರೆ ನಮ್ಮ ಸ್ವಾಮಿ ಶಿವ ಇದ್ದಾನಲ್ಲ, ಆ ಶಿವನಿಗೆ ಈ ಕ್ಷೇತ್ರದಲ್ಲಿ ಒಂದು ಸ್ಥಳವನ್ನು ಕಲ್ಪಿಸಿಕೊಡಬೇಕು, ಭಗವಂತನ ಸ್ಥಾಪನೆಯನ್ನು ಮಾಡಬೇಕು ಅಂತ ಅವರು ಸೂಚನೆಯನ್ನು ಕೊಡ್ತಾರೆ. ಆ ಸೂಚನೆಯ ಮೇರೆಗೆ, ಧರ್ಮದೇವತೆಗಳ ಆಣತಿಯ ಮೇರೆಗೆ, ಬ್ರಾಹ್ಮಣರು ಹೇಳಿದಂತಹ ವಿಷಯವೂ ಅದಕ್ಕೆ ಪೂರಕವಾಗಿ ಇದ್ದದ್ರಿಂದ ಅಣ್ಣಪ್ಪ ಸ್ವಾಮಿಗೆ ಈ ವಿಷಯವನ್ನು ಹೇಳ್ತಾರೆ. ಇಲ್ಲಿ ದೇವರಿಲ್ಲ ನಮ್ಮ ಸ್ಥಳದಲ್ಲಿ, ದೇವರನ್ನು ಸ್ಥಾಪನೆ ಮಾಡಬೇಕು ಅಂತ. ಆಗ ಅಣ್ಣಪ್ಪ ಸ್ವಾಮಿ ಸಂಕಲ್ಪವನ್ನು ಮಾಡಿ ಮಂಗಳೂರಿನ ಹತ್ರ ಕದ್ರಿ ಅಂತ ಇದೆ, ಕದ್ರಿ ಅಂತ ಕರೀತಾರೆ, ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತಲ್ಲಿದೆ. ಕದ್ರಿಯ ಕೆರೆಯಲ್ಲಿ ಕಾಶಿಯಿಂದ ಬಂದಂತಹ ಒಂದು ಶಿವಲಿಂಗ ಇತ್ತು, ಅವನಿಗೆ ಗೊತ್ತಿತ್ತು ಅದು. ಅವನು ಅಲ್ಲಿಗೆ ಹೋಗಿ ಆ ಶಿವಲಿಂಗವನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಇಲ್ಲಿಗೆ ಬರ್ತಾನೆ. ಧರ್ಮ ದೇವತೆಗಳು ಅವನ ಜೊತೆಯಲ್ಲಿ ಇರ್ತಾರೆ. ಮಂಗಳೂರಿನಿಂದ ಧರ್ಮಸ್ಥಳದವರೆಗೆ ಆ ಶಿವಲಿಂಗವನ್ನು ತಕೊಂಡು ಬರ್ತಾರೆ. ಇವತ್ತು ನಾವು ಯಾವ ಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ಗರ್ಭಗೃಹವನ್ನು ನೋಡ್ತೇವೆಯೋ, ಮೂರ್ತಿ ಇರುವಂತಹ ಸ್ಥಳ, ಆ ಸ್ಥಳಕ್ಕೆ ಬಂದು ಆ ಶಿವಲಿಂಗವನ್ನು ಅಲ್ಲಿ ಇಡ್ತಾನೆ ಅಣ್ಣಪ್ಪ ಸ್ವಾಮಿ. ಧರ್ಮದೇವತೆಗಳು ಬರ್ತಾವೆ. ಆ ಧರ್ಮದೇವತೆಗಳಿಗೂ ಕೂಡ ಇಲ್ಲಿ ಇರಲಿಕ್ಕೆ ಇಲ್ಲಿ ಅನೇಕ ನಂಬಿಕೆಗಳಿದೆ ಧರ್ಮಸ್ಥಳದಲ್ಲಿ. ಕೆಲವು ಸ್ವಲ್ಪ ಸಮಯ ನಿಮಗೆ ಇದ್ದರೆ ಗೊತ್ತಾಗತ್ತೆ. ನಾವು ಯಾವುದೇ ಕೆಲಸ ಮಾಡುವಾಗ ನಮಗೆ ಗೋಚರ ಆಗತ್ತೆ, ಇದು ಧರ್ಮದೇವತೆಗಳ ಏನೋ ಇನ್ಫ್ಲುಯೆನ್ಸ್ ಇದೆ ಇಲ್ಲಿ ಅಂತ ಹೇಳೋದು. ಅಣ್ಣಪ್ಪ ಸ್ವಾಮಿಯ ರಕ್ಷಣೆ ಇದೆ ಈ ಕ್ಷೇತ್ರಕ್ಕೆ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬರ್ತದೆ, ಅನುಭವಕ್ಕೆ ಆ ವಿಷಯ ಗೊತ್ತಾಗ್ತದೆ. ಈ ಧರ್ಮ ದೇವತೆಗಳಿಗೆ ಇರಲಿಕ್ಕೆ ಅಂಥೇಳಿ ಮೇಲೆ ಗುಡಿ ಇದೆ, ಅದರ ಜೊತೆಗೆ ಮಂಜುನಾಥ ಸ್ವಾಮಿಯ ಪಕ್ಕದಲ್ಲಿ ಒಂದು ಗುಡಿಯನ್ನು ಮಾಡಿ ಅಲ್ಲಿ 4 ಧರ್ಮ ದೇವತೆಗಳಿಗೂ ಸ್ಥಾನವನ್ನು ಕಲ್ಪಿಸ್ತಾರೆ. ಕಾಳರಾಹು, ಕಾಳರ್ಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿ. ಅದರ ಮಧ್ಯದಲ್ಲಿ ಶಿವ ಇದ್ದ ಮೇಲೆ ಪಾರ್ವತಿ ಇರಬೇಕಲ್ಲ, ಅದಕ್ಕೋಸ್ಕರ ಮಧ್ಯದಲ್ಲಿ ಪಾರ್ವತಿ ಸ್ವರೂಪಿಯಾದ ದೇವತೆಯನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅಮ್ಮನವರು ಅಂತ ನೀವು ಬೋರ್ಡ್ ನೋಡಿದಿರಿ, ದೇವಸ್ಥಾನದ ಒಳಗಡೆ ಹೋಗುವಾಗ ಅಮ್ಮನವರ ಗುಡಿ ಎದುರುಗಡೆ ಕಾಣ್ತದೆ. ಅಲ್ಲಿಂದ ಪಕ್ಕದಲ್ಲಿ ನಾವು ಮಂಜುನಾಥನ ಹತ್ರ ಹೋಗ್ತೇವೆ. ಮಂಜುನಾಥನ ದರ್ಶನ ಮಾಡಿದ ನಂತರ ಅಲ್ಲೇ ಆಗ್ನೇಯ ಮೂಲೆಯಲ್ಲಿ ಅಣ್ಣಪ್ಪ ಸ್ವಾಮಿಯ ಗುಡಿ ಇದೆ. ಅಣ್ಣಪ್ಪ ಸ್ವಾಮಿಯ ನಮಸ್ಕಾರ ಮಾಡಿ ನಾವು ಹಿಂದ್ಗಡೆ ಹೋದರೆ ಪಶ್ಚಿಮಾಭಿಮುಖವಾಗಿ ಗಣಪತಿಯ ಗುಡಿ ಇದೆ. ಅಲ್ಲಿ ಗಣಪತಿಯ ಗುಡಿಯ ಪಕ್ಕದಲ್ಲಿ ನಾವು ಯಾರೂ ಹೆಚ್ಚಿನವರು ನೋಡದೇ ಇರುವಂತಹ ಒಂದು ಬ್ರಹ್ಮಾಂಡ ಗುಡಿ ಅಂತಿದೆ. ಬ್ರಹ್ಮಾಂಡ ಅಂತ ದೇವಸ್ಥಾನಗಳಲ್ಲಿ ಇರ್ತದೆ, ಅನೇಕ ದೇವತಾ ಸಾನ್ನಿಧ್ಯಗಳಲ್ಲಿರ್ತದೆ. ಅಲ್ಲಿಂದ ಪ್ರದಕ್ಷಿಣೆ ಮಾಡಿ ನಾವು ಅಮ್ಮನವರ ಎದುರುಗಡೆ ಬಂದು ಪುನಃ ಹೊರಗೆ ಬರುವಾಗ ಒಂದು ಕಡೆ ತೀರ್ಥ ಕೊಡ್ತಾರೆ. ಅಲ್ಲಿ ಇಷ್ಟ ದೇವತೆಯ ಗುಡಿ ಅಂತ ಒಂದು ಮೂಲೆಯಲ್ಲಿ ಅಲ್ಲಿದೆ. ಇದಿಷ್ಟು ಒಳಗಡೆ ಇರುವಂತಹ ದೇವತಾ ಸಾನ್ನಿಧ್ಯಗಳು ಆಯಿತು. ಹೀಗೆ ಮಂಜುನಾಥ ಸ್ವಾಮಿಯ ಇಲ್ಲಿ ತಕೊಂಡು ಬಂದು ಕೂರಿಸಿ ಆಯಿತು. ಆಮೇಲೆ ಭರಮಣ್ಣ ಹೆಗ್ಗಡೆಯ ನಂತರ ಅನೇಕ ಜನ ಹೆಗ್ಗಡೆಯವರು ಇಲ್ಲಿಗೆ ಹೆಗ್ಗಡೆಗಳಾಗಿ ಬರ್ತಾರೆ. ಅವರಿಗೆ ಪಟ್ಟಾಭಿಷೇಕ ಆಗ್ತದೆ. ಇದೆಲ್ಲ ವಿಷಯಗಳನ್ನು ಒಂದೊಂದಾಗಿ ಸ್ವಲ್ಪ ಸ್ವಲ್ಪ ಹೇಳ್ತಾ ಬರ್ತೇನೆ. ಪೂರ್ತಿ ವಿವರ ನಿಮಗೆ ಅರ್ಥ ಆಗುವಾಗ ಹೇಳಲಿಕ್ಕೆ ಸಮಯ ಸ್ವಲ್ಪ ಸಾಕಾಗಲಿಕ್ಕಿಲ್ಲ. ಧರ್ಮಸ್ಥಳದಲ್ಲಿ ಯಾರು ಈ ಪರಂಪರೆಯಲ್ಲಿ ಭರಮಣ್ಣ ಹೆಗ್ಗಡೆ ಅಂತ ಏನು ಹೇಳಿದ್ನೋ ಆ ಪರಂಪರೆಯಲ್ಲಿ ಯಾರು ಬರ್ತಾರೆ, ಧರ್ಮಾಧಿಕಾರಿಗಳಾಗಿ ಬರ್ತಾರೆ, ಅವರಿಗೆ ಹೆಗ್ಗಡೆ ಎಂಬಂತಹ ಒಂದು ಬಿರುದಿದೆ.
ತುಳುವಿನಲ್ಲಿ ಅದನ್ನು ಪೆರ್ಗಡೆ ಅಂತ ಕರೀತಾರೆ. ಹೆಗ್ಗಡೆ ಅಂತ ಅವರಿಗೆ ಬಿರುದು, ಅವರಿಗೆ ಮಾತ್ರ ಹೆಗ್ಗಡೆ ಅಂತ ಕರೆಯೋದು, ಉಳಿದ ಯಾರನ್ನೂ ಕೂಡ ಹೆಗ್ಗಡೆ ಅಂತ ಕರೆಯೋದಿಲ್ಲ. ಅವರಿಗೆ ಹೇಗೆ ಧರ್ಮಾಧಿಕಾರಿಗಳಾಗಿ ಅಧಿಕಾರ ಬರ್ತದೆ ಅಂತಂದರೆ, ಉಳಿದ ಕಡೆಗಳಲ್ಲಿಯೂ ಧರ್ಮಸ್ಥಳಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಧರ್ಮಸ್ಥಳದಲ್ಲಿ ಈಗ ಉದಾಹರಣೆಗೆ ಹೇಳೋದಾದರೆ 1968ನೇ ಇಸ್ವಿಯಲ್ಲಿ ರತ್ನವರ್ಮ ಹೆಗ್ಗಡೆಯವರು ಅಂತ, ವೀರೇಂದ್ರ ಹೆಗ್ಗಡೆಯವರ ತಂದೆ ರತ್ನವರ್ಮ ಹೆಗ್ಗಡೆಯವರು ದೈವಾಧೀನರಾಗ್ತಾರೆ. ಅವರು ದೈವಾಧೀನರಾದ ನಂತರ ವೀರೇಂದ್ರ ಹೆಗ್ಗಡೆಯವರು ಅವರಿಗೆ ಪಟ್ಟ ಆಗ್ತದೆ, ಪಟ್ಟ ಆಗೋದು ಅಂತ ಕರೆಯೋದು, ಅದನ್ನು ಪಟ್ಟಾಭಿಷೇಕ ಅಂತ ಅದನ್ನು ಕರಿತೇವೆ. 1968ನೇ ಇಸ್ವಿ ಅಕ್ಟೋಬರ್ 24ನೇ ತಾರೀಕು ಅವರಿಗೆ ಪಟ್ಟಾಭಿಷೇಕ ಆಗಿದ್ದು, ಪ್ರತಿ ವರ್ಷ ಅಕ್ಟೋಬರ್ 24ನ್ನು ನಾವು ಪಟ್ಟಾಭಿಷೇಕದ ವರ್ಧಂತಿ ಅಂತ ಮಾಡ್ತೇವೆ. ವರ್ಧಂತಿ ಅಂದರೆ ಬರ್ತ್ಡೇ ಅಂತ ಅರ್ಥ, ವರ್ಧಂತಿ ಅಂತ ಮಾಡ್ತೇವೆ ನಾವು. ಅವರಿಗೆ ಪಟ್ಟ ಆಗುವಾಗ ಹೇಗಾಗ್ತದೆ ಅಂತಂದರೆ, ನೆಲ್ಯಾಡಿ ಬೀಡ್ನಲ್ಲಿ ಅವರಿಗೆ ಪಟ್ಟ ಆಗೋದು, ಅಧಿಕಾರ ಆಗೋದು. ಚಂದ್ರನಾಥ ಸ್ವಾಮಿಯ ಬಸದಿಗೆ ಹೋಗ್ತಾರೆ, ಅಲ್ಲಿಯೇ ಪಕ್ಕದಲ್ಲಿ ಬಸದಿ ಇದೆ ಬೆಟ್ಟದ ಮೇಲೆ. ಅಲ್ಲಿ ತೀರ್ಥ ಸ್ನಾನವನ್ನು ಮಾಡಿಕೊಂಡು ಅಲ್ಲಿಂದ ನೆಲ್ಯಾಡಿ ಬೀಡು ಅಂತ ಧರ್ಮದೇವತೆಗಳಿರುವ ಆ ಯಾವ ಮನೆ ಇದೆ, ಅಲ್ಲಿ ಧರ್ಮದೇವತೆಗಳಿಗೆ ಒಂದು ಮಂಚ, ಹೆಗ್ಗಡೆಯವರಿಗೆ ಇನ್ನೊಂದು ಮಂಚ ಇರ್ತದೆ. ಅಲ್ಲಿ ಆ ಮಂಚದ ಮೇಲೆ ಅವರನ್ನು ಅಲ್ಲಿ ಕೂರಿಸ್ತಾರೆ. ಯಾರು ಕೂರಿಸ್ತಾರೆ ಅಂತಂದರೆ, ಧರ್ಮದೇವತೆಗಳೇ ಹೇಳಿದ ಮಾತುಂಟು. ಧರ್ಮದೇವತೆಗಳು ಭರ್ಮಣ್ಣ ಹೆಗ್ಗಡೆಯ ಕಾಲದಲ್ಲಿಯೇ ಹೇಳಿದರು, ನಾವು ಪ್ರತಿ ಸಲ ನಾವು ಬಂದು ನಿಮಗೆ ಹೀಗೆ ಮಾಡಿ ಹೀಗೆ ಮಾಡಬಾರ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು 2 ಜನ ಉತ್ತಮ ಕುಲದವರನ್ನು ನಿಮ್ಮ ಪಾತ್ರಿಗಳಾಗಿ ನೀವು ನೇಮಕ ಮಾಡ್ಕೋಬೇಕು. ಪಾತ್ರಿಗಳು ಅಂತಂದರೆ, ಈ ತುಳುನಾಡಿನಲ್ಲಿ ದೈವಗಳು ನುಡಿಯನ್ನು ನುಡಿತದೆ. ಆ ನುಡಿಯನ್ನು ಹೇಳುವಾಗ ಅವರಲ್ಲಿ ಆ ಧರ್ಮ ದೈವಗಳು ಪ್ರವೇಶ ಮಾಡಿ ಅವರ ಬಾಯಿಂದ ನುಡಿಯನ್ನು ನುಡಿಸ್ತದೆ. ಹಾಗೆ ಹೆಗ್ಗಡೆಯವರಿಗೆ ಏನು ಕಾಲಕಾಲಕ್ಕೆ ಸೂಚನೆ ಕೊಡಬೇಕೋ ಆ ಸೂಚನೆಯನ್ನು ನಾನು ನನ್ನ ಪಾತ್ರೆಗಳ ಮುಖಾಂತರ ಕೊಡಿಸ್ತೇನೆ. 2 ಜನ ಪಾತ್ರೆಗಳನ್ನು ನೀವು ನೇಮಕ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಕರ್ತವ್ಯವನ್ನು ನಿಭಾಯಿಸುವುದಕ್ಕೆ 4 ಜನ ಒಳ್ಳೆಯವರನ್ನು ನೇಮಕ ಮಾಡಿಕೊಳ್ಳಿ. ನಾಲ್ವಿಕೆಯವರು ಅಂತ ಅವ್ರನ್ನ ಕರೀತಾರೆ. ತುಳುವಿನಲ್ಲಿ ದೇಲಂ ಪಡಿತಾಯ, ಮನೋಳಿತ್ತಾಯ, ಬೋಂಟ್ಯ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಅವರನ್ನು, ಕಂಬೋಳಿ ಬಂಟ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ನಾಲ್ವಿಕೆಯವರನ್ನು ನೇಮಕ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಆ ಪಾತ್ರಿಗಳು ನೆಲ್ಯಾಡಿ ಬೀಡ್ನಲ್ಲಿ ಯಾರು ಪಟ್ಟಕ್ಕೆ ಬರ್ತಾರೆ ಅವರನ್ನು ಕೂರಿಸಿ 3 ಸಲ ಅವರನ್ನು ಓ ಪೆರ್ಗಡೆ 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 ಅಂತ ಕರೀತಾರೆ. ಕರೆದ ನಂತರ ಅವತ್ತು ಧರ್ಮದೇವತೆಗಳು ಬಿಟ್ಟು ಹೋದಂತಹ ಖಡ್ಗ ಮತ್ತು ಕಡಸಲೆ ಅಂತ ಹೇಳಿದ್ದೆ ನಾನು. ಆ ಖಡ್ಗ ಮತ್ತು ಕಡಸಲೆಯನ್ನು ಹೆಗ್ಗಡೆಯವರಿಗೆ ಕೊಡ್ತಾರೆ, ಅವರಿಗೆ ಪೇಟವನ್ನು ಇಡ್ತಾರೆ. ಆವತ್ತಿನಿಂದ ಅವರಿಗೆ ಹೆಗ್ಗಡೆ ಎಂಬಂತಹ ಬಿರುದು ಅವರಿಗೆ ಬರ್ತದೆ, ಆ ಒಂದು ಗೌರವ ಅವರಿಗೆ ಬರ್ತದೆ. ಈ ಸ್ಥಳದಲ್ಲಿ ಬರುವಂತಹ ಗೌರವ ಆವತ್ತಿನಿಂದ ಅವರು ಹೆಗ್ಗಡೆಯವರಾಗ್ತಾರೆ. ಅವರ ಇಡೀ ಜೀವನವನ್ನು ಅವರು ಮಂಜುನಾಥ ಸ್ವಾಮಿಯ ಇಲ್ಲಿಯ ಕ್ಷೇತ್ರದ ಯಾವ ಯಾವ ಸಾನ್ನಿಧ್ಯಗಳಿದೆಯೋ ಅದರ ಸೇವೆಗೋಸ್ಕರ ತನ್ನ ಜೀವನವನ್ನು ಮುಡಿಪಾಗಿಡ್ತಾರೆ. ಸಂಸಾರಿಗಳಾಗಿರ್ತಾರೆ, ಆದರೆ ಸಂಸಾರದ ಯಾವ ಕಟ್ಟಳೆಯೂ ಅವರಿಗೆ ಇಲ್ಲ. ನಮಗೆಲ್ಲ ಆದರೆ ನಮ್ಮ ಕುಟುಂಬದವರು ಯಾರೋ ಒಬ್ಬರು ತೀರಿದರೆ, ಒಂದು ಜನನ ಶೌಚ ಬಂದರೆ ಮೈಲಿಗೆ ಆಗೋದು, ಇದೆಲ್ಲ ಇರ್ತದೆ. ಹೆಗ್ಗಡೆಯವರಿಗೆ ಅಂಥದ್ದು ಯಾವುದೂ ಕೂಡ ಇರೋದಿಲ್ಲ. ಯಾಕೆಂದರೆ ಅವರು ಸಂಸಾರದಲ್ಲಿದ್ದು ಕೂಡ ಭಗವಂತನಿಗೆ ತನ್ನನ್ನು ಸಮರ್ಪಿಸಿಕೊಂಡವರು, ತನ್ನದ್ದೆಲ್ಲ ಭಗವಂತನದ್ದೇ, ಭಗವಂತನ ಸೇವೆಗಾಗಿ ಅವರು ಇರುವಂಥವರು. ಆ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ. ಹಾಗೆ ಧರ್ಮಸ್ಥಳದಲ್ಲಿ ಹೆಗ್ಗಡೆಯವರಿಗೆ ಪಟ್ಟವನ್ನು ಕಟ್ಟುವವರು ಸಾಕ್ಷಾತ್ ಧರ್ಮದೇವತೆಗಳು. ಉಳಿದ ಯಾವುದೇ ಜೈನ ಅರಮನೆಗಳಲ್ಲಿ ಪಟ್ಟ ಆಗುವ ಕ್ರಮ ಇದೆ. ಅಲ್ಲಿ ಪಟ್ಟ ಹೇಗೆ ಮಾಡ್ತಾರೆ ಅಂದರೆ, ಆ ಊರಿನ ಹಿರಿಯರು ಬಂದು, ಗಣ್ಯರು ಬಂದು ಅವರಿಗೆ ಪಟ್ಟವನ್ನು ಕೊಡ್ತಾರೆ. ನೀನು ಇವತ್ತಿನಿಂದ ರಾಜನಾಗಿದ್ದೆ ನೀನು, ಅಥವಾ ನಿಮ್ಮ ಈ ಕುಟುಂಬಕ್ಕೆ ನೀನು ಮುಖ್ಯಸ್ಥನಾಗಿದ್ದಿ ಅಂತ ಹೇಳ್ತಾರೆ. ಧರ್ಮಸ್ಥಳದಲ್ಲಿ ಆ ಕ್ರಮ ಇಲ್ಲ. ಸಾಕ್ಷಾತ್ ಧರ್ಮದೇವತೆಗಳೇ ಬಂದು ಅವರನ್ನು ಪಟ್ಟಕ್ಕೆ ಕೂರಿಸುವಂತಹ ಕ್ರಮ ಇದೆ. ಹೀಗೆ ಒಟ್ಟು 800 ವರ್ಷದ ಇತಿಹಾಸದಲ್ಲಿ 20 ಹೆಗ್ಗಡೆಯವರು ಆಗಿ ಹೋಗಿ ಈಗಿನ ವೀರೇಂದ್ರ ಹೆಗ್ಗಡೆಯವರು 21ನೆಯ ಹೆಗ್ಗಡೆಯವರು. ಇವರು ತಮ್ಮ 20ನೆಯ ವರ್ಷದಲ್ಲಿ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿ ನಿರಂತರವಾಗಿ ಕಳೆದ 58-59 ವರ್ಷಗಳಿಂದ ಅನೂಚಾನವಾಗಿ ಭಗವಂತನ ಸೇವೆಯನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ರೀತಿಯಲ್ಲಿ
ಹೆಗ್ಗಡೆಯವರಿಗೆ ಪಟ್ಟ ಆಗುವಂತಹ ವ್ಯವಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡ್ಕೊಂಡು ಬರ್ತದೆ. ಈಗಾಗಲೇ ಕಥೆಯನ್ನು ಸೂಕ್ಷ್ಮವಾಗಿ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ, ಇದು ಹೀಗಾಯಿತು ಅಂತ. 1503 ಇಸ್ವಿಯಲ್ಲಿ, ಅಲ್ಲಿಯವರೆಗೂ ಇದನ್ನು ಮಲ್ಲರ್ಮಾಡಿ ಅಂತ ಈ ಪ್ರದೇಶಕ್ಕೆ ಕರಿತಾ ಇದ್ರು, ಇದನ್ನು ಕುಡುಮ ಅಂತ ಕರಿತಾ ಇದ್ರು. ದಾನ ಧರ್ಮಗಳು ನಡೆಯುವ ಸ್ಥಳ ಅಂತ, ಚತುರ್ದಾನ ಪರಂಪರೆ ಅಂತ ಕ್ಷೇತ್ರಕ್ಕಿದೆ. ಅನ್ನದಾನ, ವಿದ್ಯಾದಾನ, ಔಷಧ ದಾನ ಮತ್ತು ಅಭಯದಾನ ಅಂತ 4 ರೀತಿಯ ದಾನಗಳನ್ನು ಬಿಡುವ ಹಾಗಿಲ್ಲ. ಪ್ರತಿ ತಿಂಗಳು ಹೆಗ್ಗಡೆಯವರು ಸಂಕ್ರಾಂತಿಯ ದಿವಸ ದೈವಗಳ ಮುಂದೆ ನಿಂತಾಗ, 4 ದೈವಗಳ ಎದುರಿನಲ್ಲಿ ನಿಲ್ತಾರಲ್ಲ, ಅಲ್ಲಿ ನಿಂತಾಗ ಅವರು ಪ್ರಶ್ನೆ ಮಾಡ್ತಾರೆ ಹೆಗ್ಗಡೆಯವರನ್ನು. ನಾವು ತಿಳ್ಕೊಂಡಿದ್ದೇವೆ ಇಡೀ ಧರ್ಮಸ್ಥಳಕ್ಕೆ ಹೆಗ್ಗಡೆಯವರು ಮುಖ್ಯಸ್ಥರು, ಅವರಿಗೆ ಯಾರು ಕೇಳುವವರಿಲ್ಲ, ಅವರು ಹೇಗೆ ಬೇಕಾದರೂ ಹಣವನ್ನು ಬಳಸ್ಬೋದು, ಹೇಗೆ ಬೇಕಾದರೂ ಅಧಿಕಾರ ನಡೆಸ್ಬೋದು. ಇಲ್ಲ, ಜನರಿಗೆ ಮೋಸ ಮಾಡ್ಬೋದು, ದೇವರಿಗೆ ಮೋಸ ಮಾಡಲಿಕ್ಕಾಗ್ತದೆ ನಮ್ಮ ಹತ್ರ? ಆಗೋದಿಲ್ಲ. ಅದಕ್ಕೆ ಪ್ರತಿ ತಿಂಗಳು ಕೂಡ ಬೆಟ್ಟದಲ್ಲಿ ನೇಮ ಆಗುವಾಗ ಧರ್ಮದೇವತೆಗಳು ಕೇಳ್ತಾರೆ, ಕ್ಷೇತ್ರದಲ್ಲಿ ಎಲ್ಲ ಭಕ್ತರಿಗೆ ಯೋಗ್ಯವಾಗಿ ಅನ್ನದಾನ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಉತ್ತರ ಕೊಡಬೇಕು ಅವರು, ಮಾಡ್ತಾ ಇದ್ದೇನೆ ಅಂತ. ಬೇರೆ ಬೇರೆ ರೀತಿಯಲ್ಲಿ ದಾನಗಳನ್ನು ಕೇಳ್ಕೊಂಡು ಬರ್ತಾರೆ, ಅವರಿಗೆ ದಾನ ಧರ್ಮಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಉತ್ತರ ಕೊಡಬೇಕು. ಕೊಡ್ತಾ ಇದ್ದೇನೆ ಅಂತ ಹೇಳೋದಲ್ಲ, ಉತ್ತರ ಕೊಡುವ ಕ್ರಮ ಇದೆ, ಅದಕ್ಕೆ ಮಾತನಾಡಲಿಕ್ಕಿಲ್ಲ. ಕೈ ಇಟ್ಕೊಳ್ತಾರೆ, ಕೈಯನ್ನು ಮಡಚಿ ಹೀಗೆ ಮಾಡಿ ಓಪನ್ ಮಾಡಿ, ಅದು ಮಾಡ್ತಾ ಇದ್ದೇನೆ ಎನ್ನುವ ಸಂಕೇತ ಅದು. ಪ್ರತಿಯೊಂದು ಉತ್ತರ ಕೊಡುವಾಗ ಹೃದಯದಿಂದ ಉತ್ತರ ಕೊಡಬೇಕಾಗತ್ತೆ, ನಾಲಿಗೆಯಿಂದ ಉತ್ತರ ಕೊಡೋದಲ್ಲ, ಬುದ್ಧಿಯಿಂದ ಉತ್ತರ ಕೊಡೋದಲ್ಲ, ಹೃದಯದಿಂದ ಉತ್ತರವನ್ನು ಕೊಡಬೇಕಾಗ್ತದೆ. ಹಾಗೆ ದೇವರಿಗೆ ಕಾಲಕಾಲಕ್ಕೆ ನಡೆಯಬೇಕಾದ ನೈವೇದ್ಯಗಳನ್ನು, ಪೂಜೆಗಳನ್ನು ಸರಿಯಾಗಿ ಮಾಡಿಸ್ತಾ ಇದ್ದೀರಾ ಕೇಳ್ತದೆ, ಉತ್ತರ ಕೊಡಬೇಕು. ನೀವು ತಿಳಿಯದೆ ತಪ್ಪು ಮಾಡಿದರೆ, ಹೆಗ್ಗಡೆಯವರಿಗೆ ಹೇಳ್ತದೆ, ಧರ್ಮದೇವತೆಗಳು ಹೇಳ್ತಾರೆ, ನೀವು ತಿಳಿಯದೆ ತಪ್ಪು ಮಾಡಿದರೆ 12 ವರ್ಷಗಳವರೆಗೆ ನಾವು ಸಹಿಸಿಕೊಂಡಿರ್ತೇವೆ. ತಿಳಿದು ತಪ್ಪು ಮಾಡಿದರೆ ನೀವು ಕ್ಷಮೆ ಯಾಚಿಸುವುದು ಅಂತ ಕೇಳ್ತದೆ. ಅದು ಕ್ಷಮೆಯನ್ನು ಯಾಚನೆ ಮಾಡಬೇಕು ಅಂತ. ಅಷ್ಟಾಗಿ ಹೆಗ್ಗಡೆಯವರಿಗೆ ಕೆಲವು ನಿರ್ದೇಶನ ಕೊಟ್ಟು, ಕೆಲವು ಜೋರಾಗಿ ಮಾತುಗಳನ್ನೆಲ್ಲ ಆಡಿ, ಕೊನೆಗೆ ಪುನಃ ಹೇಳ್ತದೆ, ಹೆಗ್ಗಡೆ ನಮ್ಮ ಮಾತಿನಿಂದ ನಿಮಗೆ ಬೇಜಾರಾಯ್ತಾ ಅಂತ ಕೇಳ್ತದೆ. ಬೇಜಾರಾಯ್ತಾ ಅಂತಂದರೆ ನೀವು ಮಾಡಬೇಕಾದ ಕರ್ತವ್ಯಗಳನ್ನು ಮಾಡದೇ ಇದ್ದರೆ ಜೋರಾಗಿ ಮಾತನಾಡಬೇಕು ಅಂತ ಧರ್ಮದೇವತೆಗಳು ಹೇಳ್ತವೆ ಅವರಿಗೆ. ಆಮೇಲೆ ಕೊನೆಗೆ ಸಮಾಧಾನ ಮಾಡ್ತದೆ, ನಿಮಗೆ ಬೇಜಾರಾಯ್ತಾ, ಬೇಜಾರು ಮಾಡ್ಕೊಳ್ಬೇಡಿ, ಕ್ಷೇತ್ರದ ಸಂಪ್ರದಾಯವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಬೇಕಾಗಿದ್ದು ನಿಮ್ಮ ಕರ್ತವ್ಯ, ಅದನ್ನು ಎಚ್ಚರಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತೇವೆ. ನಿಮ್ಮ ಹೆತ್ತ ತಾಯಿ ಬೇರೆ ಇರ್ಬೋದು, ಆದರೆ ನಾವು ನಿಮಗೆ ಸಾಕು ತಾಯಿ ಇದ್ದ ಹಾಗೆ ಅಂತ ಧರ್ಮದೇವತೆಗಳು ಹೇಳ್ತವೆ. ಅದರ ಜೊತೆಗೆ ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊಂಡು ಹೋದರೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಯಶಸ್ವಿ ಆಗ್ತದೆ, ನಿಮ್ಮ ಜೊತೆಗೆ ನಾವಿರ್ತೇವೆ. ದಾನ ಧರ್ಮಗಳನ್ನು ಮಾಡುವಾಗ ಖಜಾನೆಯಲ್ಲಿ ದುಡ್ಡು ಎಷ್ಟಿದೆ ಎನ್ನುವ ನೀವು ಚಿಂತೆ ಮಾಡಬೇಡಿ, ನೀವು ನಿರಂತರ ದಾನ ಮಾಡ್ತಾ ಹೋಗಿ, ಆ ಜವಾಬ್ದಾರಿಯನ್ನು ನಾವು ನೋಡ್ಕೊಳ್ತೇವೆ ಅಂತ ಆಶ್ವಾಸನೆಯನ್ನು ಕೊಡ್ತದೆ ಅವರಿಗೆ. ಕ್ಷೇತ್ರದಲ್ಲಿ ತಿಂಗಳಿಗೆ ಕೋಟಿ ಕೋಟಿ ರೂಪಾಯಿ ದಾನ ಧರ್ಮಕ್ಕೆ ಖರ್ಚಾಗ್ತದೆ ಕ್ಷೇತ್ರದಲ್ಲಿ. ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ತಳ ಇಲ್ಲದಂತಹ ಬಾವಿ ನಮ್ಮದು ಅಂತ ಧರ್ಮದೇವತೆಗಳು ಆಶ್ವಾಸನೆಯನ್ನು ನೀಡ್ತವೆ. ಆ ರೀತಿಯಲ್ಲಿ ಸಮಾಧಾನವನ್ನು ಹೇಳಿ, ನೀವು ಒಳ್ಳೆಯ ಕಾರ್ಯವನ್ನು ಮಾಡಿದರೆ ನಿಮ್ಮ ಜೊತೆಗೆ ನಾವಿರ್ತೇವೆ, ಇಲ್ಲದೇ ಇದ್ದರೆ ನಿಮಗೆ ನಾವು ಎಚ್ಚರಿಸುವಂತಹ ಕೆಲಸ ಮಾಡ್ತೇವೆ. ಕಡಿಯುವ ಸದ್ದು ಕೇಳದೇ ಇರ್ಬೋದು, ಮರ ಬಿದ್ದ ಸದ್ದು ಕೇಳ್ತದೆ ನಿಮಗೆ ಅಂತ ಎಚ್ಚರಿಕೆಯನ್ನು ಹೇಳುತ್ತೆ. ಮರ ಕಟ್ ಮಾಡುವಾಗ ಸೌಂಡ್ ಬರ್ತದೆ, ಶಬ್ದ ಬರ್ತದೆ. ಕಡಿಯುವ ಸೌಂಡ್ ಇಲ್ಲ, ಏಕಾಏಕಿ ಮರ ಬೀಳ್ತದೆ, ಬಿತ್ತು ಅಂತಂದರೆ ಏನೋ ಅನಾಹುತ ಆಯಿತು ಅಂತ ಲೆಕ್ಕ, ಅಂತಹ ಶಬ್ದಗಳು ಕೇಳ್ತದೆ. ಆದ್ದರಿಂದ ಜಾಗ್ರತೆಯಿಂದ ನೀವು ನಿಮ್ಮ ಕೆಲಸಗಳನ್ನು ನೀವು ಮಾಡಬೇಕು ಅಂತ ಹೀಗೆಲ್ಲ ಎಚ್ಚರಿಕೆಯ ಮಾತುಗಳನ್ನೆಲ್ಲ ಹೇಳ್ತಾ ಧರ್ಮದೇವತೆಗಳು ಹೇಳಿ ಹೆಗ್ಗಡೆಯವರಿಗೆ ಮಾರ್ಗದರ್ಶನವನ್ನು ನೀಡಿ ಅದರ ಮುಖಾಂತರ ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿಯನ್ನು ಕ್ಷೇತ್ರದ ಹೆಗ್ಗಡೆಯವರು ಯಾರಾದರೂ ಅವರಿಗೆ ಆ ಜವಾಬ್ದಾರಿಯನ್ನು ನಿಭಾಯಿಸ್ತದೆ. 1500ರಲ್ಲಿ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂತಹ ವಾದಿರಾಜ ಮಠ ಅಂತ ಇದೆ. ಅಷ್ಟಮಠಗಳಲ್ಲಿ ಒಂದು. ಮಧ್ವಾಚಾರ್ಯರು ಶ್ರೀಕೃಷ್ಣನನ್ನು ಸ್ಥಾಪನೆ ಮಾಡಿದ ಉಡುಪಿ, ಅಲ್ಲಿ ಆ ಶ್ರೀಕೃಷ್ಣನ ಪೂಜೆಗೋಸ್ಕರ 8 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ
ಒಂದು ಸೋದೆ ವಾದಿರಾಜ ಮಠ ಅಂತ ಕರೀತಾರೆ. ಆ ಮಠದಲ್ಲಿ ವಾದಿರಾಜ ಯತಿಗಳು ಅಂತ ಒಬ್ಬರು ಶ್ರೇಷ್ಠ ಯತಿಗಳು ಇದ್ರು. ಅವರು ಖೇಚರಿ ವಿದ್ಯೆ ಅಂತ ಹೇಳ್ತಾರೆ. ಯೋಗದಲ್ಲಿರುವವರಿಗೆ ಈ ಶಬ್ದ ಹೇಳಿದರೆ ನಿಮಗೆ ಸ್ವಲ್ಪ ಅರ್ಥ ಆಗ್ಬೋದು. ಖೇಚರಿ ವಿದ್ಯೆ ಅಂತಂದರೆ ಮನುಷ್ಯರಾದ ನಾವು ಹೀಗೆ ನಡ್ಕೊಂಡು ಹೋಗೋದಲ್ಲ, ಪಕ್ಷಿಗಳು ಹಾರಿದ ಹಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ಆಗ್ತದೆ. ಆ ಸಾಮರ್ಥ್ಯ ನಮ್ಮ ಹಿಂದಿನವರಿಗೆಲ್ಲ ಇತ್ತು. ನಾವು ಕಥೆಗಳೆಲ್ಲ ಕೇಳ್ತೇವೆ, ದೇವಲೋಕದಿಂದ ಇಲ್ಲಿಗೆ ಕೆಳಗೆ ಬಂದದ್ದು, ಇಲ್ಲಿಂದ ಮೇಲೆ ಹೋದಂತಹ ಕಥೆಗಳನ್ನೆಲ್ಲ ನಾವು ಕೇಳ್ತೇವೆ. ಅವರು ಉಡುಪಿಯಿಂದ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ರು. ಸುಬ್ರಹ್ಮಣ್ಯ ನಮಗೆಲ್ಲ ಗೊತ್ತು, ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ರು. ಹಾಗೆ ಹೋಗುವಾಗ ಒಂದು ದಿವಸ ಈ ಧರ್ಮಸ್ಥಳದ ಸಮೀಪದಲ್ಲಿ ಇಲ್ಲಿ ಕಲ್ಲೇರಿ ಅಂತ ಒಂದು ಭಾಗ ಇದೆ. ಆ ಕಲ್ಲೇರಿಗೆ ಬರ್ತಾರೆ ಅವರು, ಬಂದು ಉಳ್ಕೊಳ್ತಾರೆ. ಅಲ್ಲೊಬ್ಬರ ವಿಪ್ರರ ಮನೆಯಲ್ಲಿ, ಬ್ರಾಹ್ಮಣರ ಮನೆಯಲ್ಲಿ ಉಳ್ಕೊಳ್ತಾರೆ ಅವರು. ಅವರು ಹಾಗೆ ಉಳ್ಕೊಂಡಂತಹ ಸಂದರ್ಭದಲ್ಲಿ ಇಲ್ಲಿಯ ಹೆಗ್ಗಡೆಯವರು, ದೇವರಾಜ ಹೆಗ್ಗಡೆಯವರು ಅಂತ ಅವರನ್ನು ಕರೀತಾರೆ. ಆಗ ಹೆಗ್ಗಡೆಯವರಾಗಿದ್ದರು ಅವರು. ಅವರು ಸ್ವಾಮಿಗಳು ಬಂದಿದ್ದಾರೆ ಅಂತ ಅವರ ಹತ್ರ ಹೋಗಿ ಅವರಿಗೆ ಫಲ ಪುಷ್ಪಗಳನ್ನೆಲ್ಲ ಇಟ್ಟು, ನೀವು ನಮ್ಮ ಕ್ಷೇತ್ರಕ್ಕೂ ಬಂದು ನಮ್ಮ ಮನೆಗೂ ಬಂದು ಆತಿಥ್ಯವನ್ನು ಸ್ವೀಕರಿಸಿಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಆವಾಗ ವಾದಿರಾಜರು ಹೇಳ್ತಾರೆ, ನಾವು ಯಾವುದೇ ಮನೆಗೆ ಹೋಗಬೇಕಾದ್ರೆ ಆ ಮನೆಯಲ್ಲಿ ಒಂದು ದೇವರ ಪ್ರತಿಷ್ಠೆ ಆದದ್ದು ಇರಬೇಕು. ಅಥವಾ ನಾವು ನಿಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂದರೆ ದೇವರ ಪ್ರತಿಷ್ಠೆ ಆದದ್ದು ಇರಬೇಕು. ಅಂತಹ ಕ್ಷೇತ್ರಗಳಿಗೆ ಮಾತ್ರ ನಾವು ಹೋಗೋದು. ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ ಮಂಜುನಾಥನ ಲಿಂಗವನ್ನು ತಕೊಂಡು ಬಂದು ಇಲ್ಲಿ ಇಟ್ಟಿದ್ದಾನೆ. ಅದಕ್ಕೆ ಶಾಸ್ತ್ರೋಕ್ತವಾಗಿ ಆಗಮೋಕ್ತವಾಗಿ ಪ್ರತಿಷ್ಠೆ ಅಂತ ಆಗಲಿಲ್ಲ ಅದಕ್ಕೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಗೊತ್ತಿರ್ಬೋದು ಹೆಚ್ಚಿನವರಿಗೆ, ಅಷ್ಟಬಂಧ ಪ್ರತಿಷ್ಠೆ ಅಂತ ಕರೀತಾರೆ. ಪ್ರತಿ 12 ವರ್ಷಗಳಿಗೊಮ್ಮೆ ಮಾಡ್ತಾರೆ. ಶಿಥಿಲವಾದಾಗ ಅದಕ್ಕೆ ಹಾಕಿದ ಸಿಮೆಂಟ್ ಇದೆಲ್ಲ ಶಿಥಿಲವಾದಾಗ ಪುನಃ ಪ್ರತಿಷ್ಠೆ ಮಾಡ್ತಾರೆ. ಪುನಃ ಪ್ರತಿಷ್ಠಾಷ್ಟಬಂಧ ಅಂತ ಕರಿತೇವೆ. ಅದಕ್ಕೊಂದು ಮಂತ್ರ ಇದೆ, ಆ ಆಗಮದ ಕ್ರಮ ಇದೆ. ಆ ಕ್ರಮದಲ್ಲಿ ಪ್ರತಿಷ್ಠೆಯನ್ನು ಮಾಡಬೇಕು ಅಂತ ಹೇಳಿದಾಗ ನಿಮ್ಮಲ್ಲಿ ಆಗಲಿಲ್ಲ ಅದು ಅಂತ ಹೇಳಿದರು. ಆದ್ದರಿಂದ ನಾನು ಬರೋದಿಲ್ಲ ಅಂತ. ಆಗ ದೇವರಾಜ ಹೆಗ್ಗಡೆಯವರು ಅವರ ಹತ್ರ ಹೋಗಿ ವಿನಂತಿ ಮಾಡ್ತಾರೆ, ನಮಗೆ ಅದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ಗೊತ್ತಿಲ್ಲ ನಮಗೆ. ಶಿವಲಿಂಗ ಇದೆ, ಪೂಜೆ ನಡೀತಾ ಇದೆ ಅದಕ್ಕೆ, ಆದರೆ ಯಾವ ಕ್ರಮ ಅಂತ ನಮಗೆ ಗೊತ್ತಿಲ್ಲ, ನೀವೇ ಬಂದು ಪ್ರತಿಷ್ಠೆ ಮಾಡಿ ಅದನ್ನು ಅಂತ ಹೇಳ್ತಾರೆ. ಅದಕ್ಕೆ ಒಪ್ಪಿಕೊಂಡಂತಹ ವಾದಿರಾಜ ಯತಿಗಳು ನೇರವಾಗಿ ಬರ್ತಾರೆ. ಬಂದು ವೈದಿಕರನ್ನೆಲ್ಲ ಕರ್ಕೊಂಡು ಬಂದು, ಇವತ್ತು ನಾವು ಯಾವ ಶಿವಲಿಂಗವನ್ನು ಕಾಣ್ತೇವೆಯೋ ಅದಕ್ಕೆ ಅಷ್ಟಬಂಧ ಪ್ರತಿಷ್ಠೆಯನ್ನು ಮಾಡ್ತಾರೆ. 1504-5 ಅಂತ ಈ ಸಮಯವನ್ನು ಅಂದಾಜು ಮಾಡ್ತಾರೆ. ಅದನ್ನು ಆ ಕಾಲದಲ್ಲಿ ಅವರು ಪ್ರತಿಷ್ಠೆ ಮಾಡ್ತಾರೆ. ಆ ಶಿವಲಿಂಗಕ್ಕೆ ಹೇಗೆ ಪೂಜೆಗಳಾಗಬೇಕು ಅಂತ ಹೇಳೋದನ್ನು ಹೇಳ್ತಾರೆ. ಯಾವುದೇ ದೇವಸ್ಥಾನದ ಸಾನ್ನಿಧ್ಯ ವೃದ್ಧಿಯಾಗಬೇಕು ಅಂತಂದರೆ ಕಾಲಕಾಲಕ್ಕೆ ಪೂಜೆ ಪುನಸ್ಕಾರಗಳು ನೈವೇದ್ಯಗಳೆಲ್ಲ ನಡೀಬೇಕು. ಅದಕ್ಕೆ ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಚ ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚಧ ಅಂತ ಕರಿತೇವೆ. 5 ರೀತಿಯಿಂದ ಒಂದು ಕ್ಷೇತ್ರ ಬೆಳೀತಾ 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 ಬರುತ್ತೆ. ಹೇಗೆ ಅಂತಂದರೆ, ಮೊದಲನೇದು ಆಚಾರ್ಯ ತಪಸ ಅಂತ. ಆ ದೇವರನ್ನು ಪ್ರತಿಷ್ಠೆ ಮಾಡುವಂತಹ ಆಚಾರ್ಯರು ಅಂತ ಇರ್ತಾರೆ, ಪುರೋಹಿತರು. ಅವರ ತಪಶಕ್ತಿಯಿಂದಾಗಿ ಆ ದೇವರ ಪ್ರತಿಷ್ಠೆ ತುಂಬ ವರ್ಷಗಳ ಕಾಲ ಭಕ್ತರನ್ನು ಅನುಗ್ರಹಿಸುವ ಸಾಮರ್ಥ್ಯವನ್ನು ಪಡೀತದೆ. ಅಂತಹ ಪರಮ ಸಾತ್ವಿಕರಿಂದ ಅದು ಪ್ರತಿಷ್ಠೆ ಆಗಿರಬೇಕು, ಆಚಾರ್ಯ ತಪಸ. ಎರಡನೇದು ಆಮ್ನಾಯ ಜಪೇನ ಅಂತ ಕರಿತೇವೆ. ಆಮ್ನಾಯ ಅಂದರೆ ವೇದಗಳು. ಯಾವ ದೇವಸ್ಥಾನದಲ್ಲಿ ನಿರಂತರವಾಗಿ ವೇದ ಮಂತ್ರಗಳ ಪಠಣ ಆಗ್ತಾ ಇರ್ತದೆಯೋ ಆ ಕ್ಷೇತ್ರದಲ್ಲಿ ಶುಭ್ರತೆ, ಸ್ವಚ್ಛತೆ, ದೈವ ಸಾನ್ನಿಧ್ಯ ಹೆಚ್ಚೆಚ್ಚಾಗ್ತಾ ಬರುತ್ತೆ. ಮೂರನೇದು ನಿಯಮೇನ ಚ ಅಂತ, ಕೆಲವು ನಿಯಮಗಳಿರಬೇಕು. ಬೇಕಾಬಿಟ್ಟು ಹೇಗೆ ಬೇಕೋ ಹಾಗೆ ಹೋಗೋದು, ದೇವರನ್ನು ಮುಟ್ಟೋದು ಇತ್ಯಾದಿಗಳನ್ನು ಮಾಡಬಾರ್ದು. ನಮ್ಮ ಕ್ಷೇತ್ರದಲ್ಲಿ ಪುರುಷರು ದೇವಸ್ಥಾನದ ಒಳಗಡೆ ಹೋಗುವಾಗ ಅಂಗಿ ಮತ್ತು ಬನಿಯನ್ನನ್ನು ತೆಗೆದು ಹೋಗಬೇಕು, ಇದು ನಿಯಮ. ಆಮೇಲೆ ನಾವು ಒಳಗಡೆ ಹೋಗುವಾಗ ಓಂ ನಮಃ ಶಿವಾಯ ಅಂತ ಹೇಳಿಯ ಭಗವಂತನ ನಾಮಸ್ಮರಣೆ ಮಾಡ್ತಾ ಹೋಗಬೇಕು. ಎಷ್ಟೋ ಜನ ಊರಿಂದ 100, 200, 300 ಕಿಲೋಮೀಟರ್ ದೂರದಿಂದ ಬರ್ತಾರೆ. ಇಲ್ಲಿ ಬಂದಾಗ ಅವರಿಗೆ ಇನ್ನೊಬ್ಬರು ಪರಿಚಯದವರು ಸಿಗ್ತಾರೆ, ಹರಟೆ ಹೊಡಿತಾ ಕುಟುಂಬದ ಸುದ್ದಿಯನ್ನು ಹೇಳ್ತಾ ದೇವರ ಎದುರಿಂದ ಪಾಸಾಗಿ ಹೋಗ್ತಾರೆ. ದೇವರಿದ್ದದ್ದೇ ಗೊತ್ತಾಗೋದಿಲ್ಲ ಅವರಿಗೆ. ಹೀಗೆಲ್ಲ ಮಾಡಬಾರ್ದು. ಅದರಿಂದ ನಿಯಮ ಇರಬೇಕು ಒಂದು ದೇವಸ್ಥಾನದಲ್ಲಿ. ನಿಯಮೇನ ಚ ಉತ್ಸವೇನ, ದೇವಸ್ಥಾನದಲ್ಲಿ ಉತ್ಸವ ನಡಿಬೇಕು. ಆ ಉತ್ಸವಕ್ಕೊಂದು ಆಗಮಗಳೆಲ್ಲ ವಿಧಿಗಳೆಲ್ಲ ಇದೆ. ಪಲ್ಲಕ್ಕಿ ಉತ್ಸವ, ರಥೋತ್ಸವ, ಇದೆಲ್ಲ
ಕ್ರಮ ಪ್ರಕಾರವಾಗಿ ಆಗಬೇಕು. ಉತ್ಸವೇನ, ಕೊನೆಯದಾಗಿ ಹೇಳ್ತಾನೆ ಅನ್ನದಾನೇನ. ಯಾವ ಕ್ಷೇತ್ರದಲ್ಲಿ ನಿರಂತರವಾಗಿ ಅನ್ನಪ್ರಸಾದದ ವಿತರಣೆ ಆಗ್ತದೆಯೋ ಆ ಕ್ಷೇತ್ರ ಹೆಚ್ಚು ಜಗತ್ಪ್ರಸಿದ್ಧವಾಗ್ತಾ ಬರುತ್ತೆ ಅಂತ. ಈ 5 ಕಾರಣದಿಂದ ಕ್ಷೇತ್ರದ ವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಅವರು ಬಂದು ಮಂಜುನಾಥ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಮಾಡಿದರು. ವಾದರಾಜಯತಿಗಳು ಮಾಡಿದ ಮೇಲೆ ಹೆಗ್ಗಡೆಯವರ ಮನೆಗೆ ಬಂದರು. ಬೀಡು ಅಂತ ಕರಿತೇವೆ, ಅಲ್ಲಿಗೆ ಬಂದರು. ಈ ಪರಿಸರವನ್ನೆಲ್ಲ ನೋಡಿದರು. ಇದನ್ನು ನೋಡಿ ಅವರೊಂದು ಉದ್ಗಾರ ಮಾಡ್ತಾರೆ. ಅವರಿಗೆ ಆಶ್ಚರ್ಯ ಆಗತ್ತೆ. ಇದನ್ನು ನೋಡಿ ಧರ್ಮಸ್ಥಳ ಧರ್ಮಸ್ಥಳ ಅಂತ ಹೇಳಿದ್ರಂತೆ ಅವರು. ಆವತ್ತಿನಿಂದ ಇದು ಧರ್ಮಸ್ಥಳ ಆಯಿತು. ಅಲ್ಲಿ ಅವರಿಗೆ ಕುಡುಮ ಅಂತ ಇದಕ್ಕೆ ಹೆಸರಿತ್ತು. 1500ನೇ ಇಸ್ವಿಯ ನಂತರ ಇದನ್ನು ಧರ್ಮಸ್ಥಳ ಅಂತ ಕರಿತೇವೆ ನಾವು. ಧರ್ಮಸ್ಥಳ ಅಂತಂದರೆ 2-3 ಅರ್ಥವನ್ನು ಇಟ್ಕೊಳ್ಬೋದು. ಒಂದು, ಧರ್ಮ ದೇವತೆಗಳು ಬಂದು ನೆಲೆ ನಿಂತಹ ಸ್ಥಳ ಧರ್ಮಸ್ಥಳ. ಇನ್ನೊಂದು, ಧರ್ಮ ಅಂದರೆ ಭಗವಂತ ಅಂತ ಅರ್ಥ. ಭಗವಂತನೇ ನೆಲೆ ನಿಂತಹ ಸ್ಥಳ ಧರ್ಮಸ್ಥಳ ಅಂತ ಇದನ್ನು ಕರಿತೇವೆ. ಇನ್ನೊಂದು, ಧರ್ಮ ಅಂತ ಯಾವುದಿದೆಯೋ, ಧರ್ಮ ಅಂತಂದರೆ ಯಾವುದು ನಮ್ಮನ್ನು ಉದ್ಧಾರ ಮಾಡ್ತದೆಯೋ, ಧಾರಣಾತ್ ಧರ್ಮ ಇತ್ಯಾಹುಹು ಅಂತ ಕರಿತೇವೆ. ನಮ್ಮ ಒಳ್ಳೆಯ ನಡತೆ, ಅದನ್ನು ಧರ್ಮ ಅಂತ ನಾವು ಕರಿತೇವೆ. ಎಲ್ಲಿ ಧರ್ಮ ಇದೆ, ಎಲ್ಲಿ ಒಳ್ಳೆಯ ನಡತೆ ಇದೆ, ಸತ್ಸಂಪ್ರದಾಯ ಇದೆ, ಅಂತಹ ಸ್ಥಳವನ್ನು ಧರ್ಮಸ್ಥಳ ಅಂತ ನಾವು ಕರಿತೇವೆ. ಆದ್ದರಿಂದ ಆವತ್ತಿನಿಂದ ಇದು ಧರ್ಮಸ್ಥಳವಾಯಿತು. ಇಲ್ಲಿಗೆ ಬಂದವರು ಕೂಡ ತಮ್ಮ ಪಾಪಗಳನ್ನು ದೂರ ಮಾಡಿಕೊಂಡು ಒಳ್ಳೆಯವರಾಗ್ತಾ ಹೋಗುವಂತಹ ಒಂದು ಪುಣ್ಯ ಭೂಮಿ ಈ ಕ್ಷೇತ್ರ ಆಯಿತು ಅಂತ ಹೇಳ್ತಾರೆ. ನಾವು ನಮ್ಮ ಮನೆಗಳಲ್ಲಿ ಏನೋ ನಮಗೆ ಗೊತ್ತಿಲ್ಲದೆಯೋ ತಪ್ಪುಗಳನ್ನು ಮಾಡಿದರೆ ಪುಣ್ಯಕ್ಷೇತ್ರಕ್ಕೆ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಪಾಪ ದೂರ ಮಾಡಿಕೊಳ್ಳಿಕ್ಕಾಗತ್ತೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತ ಕರಿತೇವೆ. ಬೇರೆ ಕ್ಷೇತ್ರಗಳಲ್ಲಿ ನಾವು ಮಾಡಿದ ತಪ್ಪು ಪುಣ್ಯಕ್ಷೇತ್ರಕ್ಕೆ ಬಂದು ಭಗವಂತನ ಎದುರುಗಡೆ ನಮ್ಮ ಎಲ್ಲ ಸಮರ್ಪಣೆಯನ್ನು ಮಾಡಿಕೊಂಡು, ನೀನೇ ನನಗೆ ಸರ್ವಸ್ವ, ನಾನು ತಪ್ಪು ಮಾಡಿದರೆ ಕ್ಷಮಿಸು ಅಂತ ನಾವು ಭಗವಂತನಲ್ಲಿ ಪ್ರಾಂಜಲ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ದೋಷಗಳೆಲ್ಲ ದೂರವಾಗ್ತದೆ. ಅಕಸ್ಮಾತ್ ಇಲ್ಲಿ ಬಂದು ಮತ್ತೆ ಪುನಃ ತಪ್ಪೇ ಮಾಡಿದರೆ ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಇಲ್ಲಿ ಬಂದು ಮಾಡಿದ ದೋಷ ಅದು ಎಲ್ಲಿ ಹೋದರೂ ಕೂಡ ಮತ್ತೆ ಕಳೆಯುವುದಿಲ್ಲ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಈ ಕ್ಷೇತ್ರವನ್ನು ಧರ್ಮಸ್ಥಳ ಎಂಬುದಾಗಿ ನಾವು ಕರಿತೇವೆ. ಸ್ವಲ್ಪ ವಿಷಯಗಳನ್ನು ಮಾತ್ರ ನಾನು ನಿಮಗೆ ಹೇಳಿದ್ದೇನೆ. ಈ ಧರ್ಮಸ್ಥಳ ಕ್ಷೇತ್ರದಲ್ಲಿ 20ನೇ ವರ್ಷದಲ್ಲಿ 21ನೆಯ ಧರ್ಮಾಧಿಕಾರಿಗಳಾಗಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಈಗ ಧರ್ಮಾಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ನಾನು ನಿಮಗೆ ತಿಳಿಸಿದೆ. ಅವರ ಸಾಧನೆಗಳ ಬಗ್ಗೆ, ಅವರು ಪಟ್ಟಕ್ಕೆ ಬಂದು ಧರ್ಮಾಧಿಕಾರಿಗಳಾಗಿ 50 ವರ್ಷ ಆದಾಗ ಅವರ ಒಂದೊಂದು ಕ್ಷೇತ್ರದ ಸಾಧನೆಗೆ 25 ಪುಸ್ತಕಗಳನ್ನು ತಗೊಂಡು ಬಂದಿದ್ದಾರೆ. ಎಲ್ಲವನ್ನು ಹಿಡಿದಿಡ್ಲಿಕ್ಕಾಗಲಿಲ್ಲ. ಅಷ್ಟು ಸಾಧನೆ ವೀರೇಂದ್ರ ಹೆಗ್ಗಡೆಯವರು ಮಾಡಿದ್ದಿದೆ. ಅದರ ಬಗ್ಗೆ ಮತ್ತೆ ಒಂದು 5 ನಿಮಿಷ ಅದರ ಬಗ್ಗೆ ನಾನು ಮುಂದೆ ಹೇಳ್ತಾ ಬರ್ತೇನೆ. ಈ ರೀತಿಯಲ್ಲಿ ಇದು ಧರ್ಮಸ್ಥಳ ಆದ ನಂತರ ಇಲ್ಲೊಂದು ವ್ಯವಸ್ಥೆ, ಒಂದು ದೇವಸ್ಥಾನ ಹೇಗಿರಬೇಕು ಅಂತ ಅನ್ನೋದಕ್ಕೆ ಮಾದರಿಯಾದ ವ್ಯವಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿದೆ. ನೀವು ದೇವಸ್ಥಾನಕ್ಕೆ ಒಂದು ರೌಂಡ್ ಹೋದರೆ ಯಾರು ನೀ ಈ ಕೆಲಸ ಮಾಡು, ಹೀಗೆ ಮಾಡು ಅಂತ ಆದೇಶ ಮಾಡೋದಿಲ್ಲ. ಅಲ್ಲಿ ಎಲ್ಲರೂ ಅವರವರ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ. ನೀವು ಉತ್ಸವ ಆಗುವಾಗ ಹೋಗಿ ನೋಡಿದರೆ ನಿಮಗೆ ಅದು ಗೊತ್ತಾಗುತ್ತೆ. ಬೇರೆ ಕಡೆಗಳಲ್ಲಾದರೆ ಗಲಾಟೆ ಜಾಸ್ತಿ ಆಗಿಬಿಡುತ್ತೆ. ಇಲ್ಲ, ಅಂಥದ್ದು ಯಾವುದು ಕೂಡ ಇಲ್ಲ. ಎಲ್ಲವೂ ಕೂಡ ಪ್ರೀ ಡಿಫೈನ್ಡ್ ಅಂತ ನಾವು ಕರಿತೇವೆ. ಇಂತಿಂಥವರು ಇಂತಿಂತಹ ಕೆಲಸ ಮಾಡೋದು ಅಂತಿದೆ, ಅದೇ ಪ್ರಕಾರವಾಗಿ ನಡೀತದೆ. ಮನೆಯಲ್ಲಿ ಹೆಂಗಸರು 3-4 ಜನ ಇರುವಾಗ ಒಬ್ಬರು ತರಕಾರಿ ಹೆಚ್ಚೋದು, ಒಬ್ಬರು ಒಗ್ಗರಣೆ ಹಾಕೋದು, ಇನ್ನೊಬ್ರು ಇಂಥ ಕೆಲಸ ಮಾಡೋದು, ಡಿವೈಡ್ ಮಾಡ್ತಾರಲ್ಲ, ಆ ರೀತಿಯ ವ್ಯವಸ್ಥೆ ಇರ್ತದೆ. ಅಲ್ಲಲ್ಲ ಆಗಿ ಹೋಗ್ಬಿಡತ್ತೆ. ಇದನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಬಂದಂತಹ ಅನೇಕ ಧರ್ಮಾಧಿಕಾರಿಗಳು ಅನೇಕ ಬೆಳವಣಿಗೆಗಳನ್ನೆಲ್ಲ ಮಾಡ್ತಾ ಬಂದಿದ್ದಾರೆ. ಧರ್ಮಸ್ಥಳದ ಆಡಳಿತದಲ್ಲಿ 2 ವಿಭಾಗ ಇದೆ. ಒಂದು ಕಾರ್ಯಾಂಗ, ಇನ್ನೊಂದು ಪೂಜಾಂಗ ಅಂತ ಕರಿತೇವೆ. ಪೂಜಾಂಗ ಅಂತಂದರೆ ದೇವಸ್ಥಾನದ ಗರ್ಭಗುಡಿ ಮತ್ತು ಆ ಒಳಗಿನ ಪ್ರದೇಶ ಉಂಟಲ್ಲ, ಅಲ್ಲಿ ಪ್ರತಿನಿತ್ಯ ಯಾವ ಸಮಯಕ್ಕೆ ಯಾವ ಪೂಜೆಗಳಾಗಬೇಕು, ನೈವೇದ್ಯ ಯಾವುದಾಗಬೇಕು,
ಎಷ್ಟು ಅಕ್ಕಿಯ ಅನ್ನವನ್ನು ಮಾಡಿ ನೈವೇದ್ಯ ಮಾಡಬೇಕು, ಒಂದು ದಿನಕ್ಕೆ ಎಷ್ಟು ತೆಂಗಿನಕಾಯಿಯನ್ನು ಒಡಿಬೇಕು, ಒಂದು ದಿನಕ್ಕೆ ಎಷ್ಟು ಅಡಿಕೆ ವೀಳ್ಯದಲ್ಲಿ ಸಮರ್ಪಣೆ ಆಗಬೇಕು, ಇದಕ್ಕೆಲ್ಲ ನಿಯಮಗಳಿದೆ. ಅದಕ್ಕೆಲ್ಲವೂ ಕೂಡ ಅಂತಹ ಪೂಜಾಂಗದ ವ್ಯವಸ್ಥೆಯನ್ನು ನೋಡಿಕೊಳ್ಳಿಕ್ಕೆ ಅಂತ ಒಬ್ಬರು ಜವಾಬ್ದಾರರಿದ್ದಾರೆ. ಅವರನ್ನು ಮಣೆಗಾರರು ಅಂತ ಕರೀತಾರೆ. ಮಣೆಗಾರರು ಅಂತ ನಾನು ಹೇಳಿದ ಹೆಚ್ಚಿನ ಶಬ್ದಗಳೆಲ್ಲ ತುಳುವಿನಿಂದ ಬಂದಂತಹ ಪದಗಳೆಲ್ಲ ಇದೆ. ಮಣೆಗಾರರು ಅಂತ ಇರ್ತದೆ. ಆ ಮಣೆಗಾರರ ಆಡಳಿತದಲ್ಲಿ ಪೂಜೆ ಮಾಡೋರು ಯಾರು ಇವತ್ತು ಪೂಜೆ ಮಾಡೋದು ಅಂತ ಅವರು ನಿರ್ದೇಶ ಮಾಡ್ತಾರೆ. ಆಮೇಲೆ ಉತ್ಸವ ಆಗುವಾಗ ಯಾರ್ಯಾರು ಅದರಲ್ಲಿ ಭಾಗಿಗಳಾಗಬೇಕು ಅದನ್ನೆಲ್ಲ ಅವರು ನಿರ್ದೇಶ ಮಾಡ್ತಾರೆ. ಅವರು ಅದಕ್ಕೆ ಜವಾಬ್ದಾರರು. ಅವರು ತಮ್ಮ ಪ್ರತಿ ದಿವಸದ ಕೆಲಸಗಳನ್ನು ಧರ್ಮಾಧಿಕಾರಿಗಳಾದ ಹೆಗ್ಗಡೆಯವರಿಗೆ ವರದಿಯನ್ನು ಒಪ್ಪಿಸಬೇಕು. ಇವತ್ತು ಇಷ್ಟ ಆಯಿತು, ಹೀಗಾಗಿ ಆಯಿತು, ನಾಳೆ ಈ ರೀತಿಯ ವ್ಯವಸ್ಥೆ, ಈ ರೀತಿಯ ಪ್ಲ್ಯಾನ್ ಇದೆ ನಮ್ಮದು ಎನ್ನುವುದನ್ನು ಹೆಗ್ಗಡೆಯವರಿಗೆ ಅವರು ನಿವೇದನೆಯನ್ನು ಮಾಡಿಕೊಳ್ತಾರೆ. ಇದು ಪೂಜಾಂಗಕ್ಕೆ, ಪೂಜೆಗಳಿಗೆ ಸಂಬಂಧಪಟ್ಟಂತಹ ವಿಭಾಗ. ಪ್ರತಿನಿತ್ಯ ಬೆಳಗ್ಗೆ 4:15 ದೇವಸ್ಥಾನದ ಬಾಗಿಲು ಓಪನ್ ಆದರೆ ಕಾಲಕಾಲಕ್ಕೆ ಗಂಟೆಗೆ ಬೇರೆ ಬೇರೆ ಪೂಜೆಗಳೆಲ್ಲ ಆಗುತ್ತೆ. ರುದ್ರಾಭಿಷೇಕಗಳಾಗ್ತದೆ, ಪಂಚಾಮೃತಾಭಿಷೇಕಗಳಾಗತ್ತೆ, ನವಕಲಶಾಭಿಷೇಕಗಳಾಗತ್ತೆ, ನೈವೇದ್ಯ ಆಗ್ತದೆ. ಇದೆಲ್ಲ ಆಯಾ ಸಮಯಕ್ಕೆ ಸರಿಯಾಗಿ ಮಾಡಿಕೊಂಡು ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಸಾಯಂಕಾಲ ಮಧ್ಯಾಹ್ನ ಮಹಾಪೂಜೆ ಆದ ನಂತರ ಭಕ್ತಾದಿಗಳು ಎಷ್ಟೊತ್ತಿಗಿದ್ದಾರೆ ಅಂತ ನೋಡಿಕೊಂಡು ಒಮ್ಮೆ ಬಾಗಿಲು ಹಾಕಬೇಕು, ಪುನಃ ಬಾಗಿಲು ಓಪನ್ ಮಾಡಬೇಕು. ಇದು ಒಂದೊಂದಕ್ಕೂ ಕೂಡ ಸಿಸ್ಟಮ್ ಇದೆ. ಬಾಗಿಲು ಹಾಕುವ ಕ್ರಮ, ಬಾಗಿಲು ಓಪನ್ ಮಾಡುವ ಕ್ರಮ, ಇದಕ್ಕೆಲ್ಲ ವ್ಯವಸ್ಥೆಗಳಿದೆ ಇಲ್ಲಿ. ನಮ್ಮಲ್ಲೆಲ್ಲ ಯಾರೋ ಒಬ್ಬ ಕೀಲಿಕೈ ಇಟ್ಕೊಂಡಿರ್ತಾನೆ, ಬಂದ ತೆಗೆದ, ಹಾಗಿಲ್ಲ. ಪ್ರತಿಯೊಂದು ಚಟುವಟಿಕೆಗೂ 4 ಜನರು ನಿಯೋಜನೆಗೊಂಡಿರ್ತಾರೆ. ಅವರ ಸಮ್ಮುಖದಲ್ಲಿ ಪ್ರತಿಯೊಂದು ಆಗಬೇಕು. ಆ ರೀತಿಯ ವ್ಯವಸ್ಥೆಗಳಿದೆ. ಅದೆಲ್ಲ ಪೂಜಾಂಗದ ವಿಭಾಗಗಳಲ್ಲಿ ಬರುತ್ತೆ. ಇನ್ನೊಂದು ಆಡಳಿತ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದನ್ನು ಕಾರ್ಯಾಂಗ ಅಂತ ಕರಿತೇವೆ. ಗರ್ಭಗುಡಿ ಆ ಒಳಗಿನ ಭಾಗವನ್ನು ಬಿಟ್ಟು, ಎಲ್ಲಿ ನಾವು ಶರ್ಟು ಬನಿಯನ್ನು ತೆಗೆದು ಒಳಗಡೆ ಹೋಗಬೇಕು ಅಂತ ನಿಯಮ ಇದೆಯೋ, ಅಲ್ಲಿಂದ ಹೊರಗಡೆಯ ಭಾಗಗಳನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಇನ್ನೊಬ್ಬರು ಮುಖ್ಯಸ್ಥರಿರ್ತಾರೆ. ಪಾರುಪತ್ಯಗಾರರು ಅಂತ ಅವರನ್ನು ಕರಿತೇವೆ ನಾವು, ಪಾರುಪತ್ಯಗಾರರು ಅಂತ. ಅವರ ಅಡಿಯಲ್ಲಿ ಎಲ್ಲ ಈ ಪಹರೆಯವರು ಬರ್ತಾರೆ. ಬೇರೆ ಬೇರೆ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುವಂಥವರು ಅವರ ಅಡಿಯಲ್ಲಿ ಬರ್ತಾರೆ. ಅವರಿಗೆ ಬೇರೆ ಬೇರೆ ಹೆಸರುಗಳಿದೆ. ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟಿ ಇರುವವರಿಗೆ ಬೇರೆ ಬೇರೆ ಹೆಸರಿದೆ. ಕೊಠಾರಿ, ಮಾಪಾರಿ, ದಫೇದಾರ್, ಪಾಠಾಳಿ, ಪಹರೆ, ಪದಾರ್ಥಿ, ಕಾರ್ಯಂತ, ಹೀಗೆಲ್ಲ ಕ್ರಮಗಳಿದೆ. ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿ ನಡೀತದೆ. ಎಲ್ಲಿಯೂ ಯಾವುದೇ ಲೋಪದೋಷಗಳು ಆಗೋದಿಲ್ಲ. ನಾಳೆ ಏನಾಗಬೇಕು ಅನ್ನೋದಕ್ಕೆ ಇವತ್ತು ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ನಿಮ್ಮಲ್ಲಿ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಧರ್ಮಸ್ಥಳದಲ್ಲಿ ಜಮಾ ಉಗ್ರಾಣ ಅಂತ ಒಂದಿದೆ. ಹೀಗೆ ಮುಂದೆ ಹೋದರೆ ಈ ನೆಲ್ಯಾಡಿ ಬೀಡಿನ ಪಕ್ಕದಲ್ಲಿ ಬರ್ತದೆ. ಕ್ಷೇತ್ರಕ್ಕೆ ಯಾರು ಯಾವುದೇ ವಸ್ತುವನ್ನು ಕೊಟ್ಟರೂ ಕೂಡ ಮೊದಲು ಅಲ್ಲಿ ಹೋಗಬೇಕು. ಜಮಾ ಉಗ್ರಾಣದಲ್ಲಿ ಹೋಗಿ ಅಲ್ಲಿ ಎಂಟ್ರಿ ಆಗ್ತದೆ. ಅಲ್ಲಿ ಎಂಟ್ರಿ ಆದ ನಂತರ ನಾಳೆ ದೇವಸ್ಥಾನದಲ್ಲಿ ಪೂಜೆಗೆ ಏನೇನು ಸಾಮಗ್ರಿಗಳು ಬೇಕು ಒಂದು ಇಂಡೆಂಟ್ ಮಾಡ್ತಾರೆ, ಒಂದು ಚೀಟಿಯನ್ನು ಮಾಡ್ತಾರೆ. ಇಂತಿಂಥದ್ದಿಷ್ಟು ಬೇಕು ಅಂತ ಆ ಇಂಡೆಂಟನ್ನು ಜಮಾ ಉಗ್ರಾಣಕ್ಕೆ ಕೊಡ್ತಾರೆ. ಜಮಾ ಉಗ್ರಾಣದವರು ಅಲ್ಲಿ ಎಂಟ್ರಿ ಮಾಡಿಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಕೊಡ್ತಾರೆ. ಅಲ್ಲಿ ಒಂದು ಸಣ್ಣ ಉಗ್ರಾಣ ತಗೊಂಡೋಗಿ ಇಟ್ಕೊಳ್ಳಿಕ್ಕೆ ಉಗ್ರಾಣ ಇರ್ತದೆ ಅಲ್ಲಿ ಅದನ್ನು ಇಟ್ಕೊಂಡು ಆ ದಿವಸದ ಪೂಜೆಗೆ ಅದನ್ನೆಲ್ಲ ಉಪಯೋಗಿಸ್ತಾರೆ. ಹೆಗ್ಗಡೆಯವರ ಮನೆ ಇದೆ. ಹೆಗ್ಗಡೆಯವರ ಮನೆಯಲ್ಲಿ ಏನಾದರೂ ಸಾಮಾನು ಬೇಕಾದರೆ, ಅಡುಗೆ ಮಾಡಲಿಕ್ಕೆ ಬೇಕಾದರೆ ಅವರು ಚೀಟಿ ಮಾಡಿ ಅದನ್ನು ಜಮಾ ಉಗ್ರಾಣಕ್ಕೆ ಕೊಡಬೇಕು. ಜಮಾ ಉಗ್ರಾಣದಿಂದ ಅವ್ರಿಗೆ ಹೋಗ್ತದೆ. ಹೆಗ್ಗಡೆಯವರ ಮನೆಯವರಿಗೆ ಸ್ನಾನಕ್ಕೆ ಒಂದು ಸೋಪ್ ಬೇಕಾದರೆ ಅದು ಇಲ್ಲಿ ಇಂಡೆಂಟ್ ಹೋಗಬೇಕು, ಇಲ್ಲಿಂದ ಅಲ್ಲಿಗೆ ಹೋಗ್ತದೆ. ಪ್ರತಿಯೊಂದಕ್ಕೂ ಕೂಡ ಅಕೌಂಟೆಬಿಲಿಟಿ ಅನ್ನೋದು ಧರ್ಮಸ್ಥಳದಲ್ಲಿದೆ. ಯಾಕೆ ಅಂತಂದರೆ ಇದನ್ನೆಲ್ಲ ಲೆಕ್ಕವನ್ನು ಸಂಕ್ರಾಂತಿಯ ದಿವಸ ಹೆಗ್ಗಡೆಯವರು ಧರ್ಮದೇವತೆಗಳಿಗೆ ಒಪ್ಪಿಸಬೇಕು, ಹೇಳಬೇಕು. ನಮಗೆ ಈ ಸೂಕ್ಷ್ಮಗಳು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಆ ರೀತಿ ಜಮಾ ಉಗ್ರಾಣ ಅಂತಿದೆ. ಜಮಾ ಉಗ್ರಾಣವನ್ನು ಚಂದಯ್ಯ ಹೆಗ್ಗಡೆಯವರು, ಮಂಜಯ್ಯ ಹೆಗ್ಗಡೆಯವರು ಅವರ ಕಾಲದಲ್ಲಿ ಅವರು ಕಟ್ಟಿಸಿದ್ರು ಅದನ್ನು. ಆ ಜಮಾ ಉಗ್ರಾಣ ವ್ಯವಸ್ಥೆ ಅನ್ನೋದು ಬಹಳ ಒಳ್ಳೆಯ ರೀತಿಯ ವ್ಯವಸ್ಥೆ ಇದೆ. ಅದರ ಬಗ್ಗೆ ವಿಡಿಯೋಸ್ಗಳೆಲ್ಲ ಬಂದಿದೆ, ನೀವು ಅದನ್ನು ನೋಡ್ಬೋದು. ಈ ರೀತಿ ಆಡಳಿತ ವ್ಯವಸ್ಥೆ ಎನ್ನುವಂಥದ್ದು ಧರ್ಮಸ್ಥಳದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೆದುಕೊಂಡು ಬರ್ತಾ ಇದೆ. ಆಮೇಲೆ ಸಮಯ ಆದರೆ ಹೇಳಿ ಮೇಡಮ್. ಆಮೇಲೆ ಧರ್ಮಸ್ಥಳದ ವ್ಯವಸ್ಥೆ ಹೇಗೆ ಅಂತಂದರೆ, ಭಕ್ತರು ಕ್ಷೇತ್ರಕ್ಕೆ ಬರ್ತಾರೆ. ಕ್ಷೇತ್ರಕ್ಕೆ ಬಂದಾಗ ಭಕ್ತರಿಗೆ ಬೇಕಾದ
ಎಲ್ಲ ವ್ಯವಸ್ಥೆಗಳನ್ನು ಹೆಗ್ಗಡೆಯವರು ಕಲ್ಪಿಸಿಕೊಡ್ತಾರೆ. ವಸತಿ ವ್ಯವಸ್ಥೆಗಳಿದೆ, ತುಂಬ ವ್ಯವಸ್ಥೆಗಳಿದೆ. ಬಂದಂತಹ ಭಕ್ತರಿಗೆ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನಪ್ರಸಾದದ ವ್ಯವಸ್ಥೆ ಇದೆ, ಅಚ್ಚುಕಟ್ಟಾಗಿ ನಡೀತದೆ. ಕೆಲವು ವರ್ಷಗಳ ಹಿಂದೆ ಮೆಗಾ ಕಿಚನ್ ಅಂತ ಸ್ಪರ್ಧೆಯಲ್ಲಿ ದೇಶದ 5 ದೊಡ್ಡ ಅಡುಗೆ ಕೋಣೆಗಳಲ್ಲಿ ಧರ್ಮಸ್ಥಳದ ಅಡುಗೆ ಅನ್ನಛತ್ರವು ಕೂಡ ಒಂದು ಸ್ಥಾನವನ್ನು ಪಡೆದ ಅತ್ಯಂತ ಶುದ್ಧವಾದದ್ದು. ಧರ್ಮಸ್ಥಳ ಕ್ಷೇತ್ರಕ್ಕೆ ತುಂಬ ಸ್ವಚ್ಛ ಧಾರ್ಮಿಕ ಕೇಂದ್ರ ಅಂತ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಸಿಕ್ಕಿತ್ತು. ಒಂದು 7-8 ವರ್ಷಗಳ ಹಿಂದೆ ಆ ಪ್ರಶಸ್ತಿ ಸಿಕ್ಕಿತು. ಕ್ಲೀನೆಸ್ಟ್ ರಿಲಿಜಿಯಸ್ ಸಿಟಿ ಅಂತ ಪ್ರಶಸ್ತಿ ಬಂತು. ಹೆಗ್ಗಡೆಯವರ ಸ್ವಭಾವ ಹೇಗೆ ಅಂತಂದರೆ, ಧರ್ಮಸ್ಥಳಕ್ಕೆ ಸ್ವಚ್ಛ ಧಾರ್ಮಿಕ ಕೇಂದ್ರ ಅಂತ ಸಿಕ್ಕಿತ್ತು. ಧರ್ಮಸ್ಥಳ ಮಾತ್ರ ಸ್ವಚ್ಛವಾಗಿದ್ದರೆ ಸಾಕಾಗದು, ಅದಕ್ಕೋಸ್ಕರ ವರ್ಷದಲ್ಲಿ 2 ಸಲ ಒಂದು ಯೋಜನೆಯನ್ನು ಮಾಡ್ತಾರೆ ಅವರು. ಆಗಸ್ಟ್ 15 ಮತ್ತು ಜನವರಿ 14 2 ದಿವಸ ನಮ್ಮ ರಾಜ್ಯದ ಎಲ್ಲ ದೇವಸ್ಥಾನಗಳನ್ನು ಕೂಡ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ಸೇರಿಕೊಂಡು, ಊರಿನವರು ಸೇರಿಕೊಂಡು ಇಡೀ ರಾಜ್ಯದ ಎಲ್ಲ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ಇದು ನಡೆದುಕೊಂಡು ಬರ್ತಾ ಇದೆ. ನಾವೆಲ್ಲ ನಮಗೆ ಪ್ರಶಸ್ತಿ ಸಿಕ್ಕಿದರೆ ನನಗೆ ಸಿಕ್ಕಿತ್ತು ಅಂತ ಸಂಭ್ರಮ ಪಡ್ತೇವೆ. ಹೆಗ್ಗಡೆಯವರ ಸ್ವಭಾವ ಹಾಗಲ್ಲ. ಅವರಿಗೆ ಇಂತಹ ಪ್ರಶಸ್ತಿ ಸಿಕ್ಕಿದಾಗ ಇದರ ಪ್ರಯೋಜನ ಎಲ್ಲರಿಗೂ ಸಿಗಬೇಕು ಅಂತ ಅವರ ಅಪೇಕ್ಷೆಯನ್ನು ಪಡ್ತಾರೆ. ನಾವು ಕ್ಷೇತ್ರಕ್ಕೆ ಬರ್ತೇವೆ, ಬಂದಾಗ ಹೆಗ್ಗಡೆಯವರನ್ನ ಭೇಟಿಯಾದಾಗ ತುಂಬ ಮಾತುಕತೆಗಳು ನಡೀತದೆ. ಧರ್ಮ ದರ್ಶನ ಅಂತ ಅದನ್ನು ಕರಿತೇವೆ. ನಾನು ಆಗಲೇ ಹೇಳಿದೆ, 4 ದಾನಗಳು: ಅನ್ನದಾನ, ವಿದ್ಯಾದಾನ, ಔಷಧ ದಾನ, ಅಭಯದಾನ ಅಂತ 4 ದಾನ. ನಮಗೆಲ್ಲ ಗೊತ್ತು, ಅನ್ನದಾನ ಗೊತ್ತುಂಟು, ಅನ್ನವನ್ನು ಪ್ರಸಾದ ರೂಪವಾಗಿ ಕೊಡೋದು. ನಾವು ಮನೆಯಲ್ಲಿ ಅನ್ನ ಮಾಡಿ ನಾವೇ ತಿಂದರೆ ಅನ್ನ ತಿಂದರು ಅಂತ ಹೇಳೋದು. ಅದು ನಾವು ಮಾಡಿದ ಅನ್ನವನ್ನು ಭಗವಂತನಿಗೊಮ್ಮೆ ಸಮರ್ಪಣೆ ಮಾಡಿ ಆ ಅನ್ನ ತಿಂದರೆ ಅದು ಭಗವಂತನ ಪ್ರಸಾದ ಅಂತ ಆಗ್ತದೆ. ನಾವು ಏನು ಮಾಡಬೇಕು ಅಂತಂದರೆ, ನಾನು ಭಗವಂತನ ಅನುಗ್ರಹದಿಂದ ಬದುಕ್ತಾ ಇರುವವನು, ಅದರಿಂದ ನಾನು ಏನು ಮಾಡಿದ್ದೇನೆ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ತಿನ್ನುವ ಸ್ವಭಾವವನ್ನು ಅನೇಕ ಮನೆಗಳಲ್ಲಿದೆ. ಇದು ದೇವರಿಗೆ ಸಮರ್ಪಣೆ ಮಾಡಿ ಮತ್ತೆ ನಾವು ಅದನ್ನು ತಿನ್ನಬೇಕು, ಮೊದಲೇ ತಿನ್ನಬಾರ್ದು ಅಂತ ಹೇಳುವಂಥದ್ದು. ಎಲ್ಲವೂ ಕೂಡ ಭಗವಂತನಿಂದ ನಮಗೆ ಕೊಡಲ್ಪಟ್ಟದ್ದು ಅಂತ ಹೇಳ್ತಾರೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃಧ ಕಸ್ಯ ಸ್ವಿಧನಂ ಅಂತ ಈಶಾವಾಸ್ಯೋಪನಿಷತ್ನಲ್ಲಿ ಹೇಳ್ತಾರೆ. ಈ ಪ್ರಪಂಚ ಎಲ್ಲವೂ ಕೂಡ ಇದು ಭಗವಂತನ ವಾಸಸ್ಥಾನ. ಇದು ನಮ್ಮದಲ್ಲ, ಇದು ಯಾವುದು ಕೂಡ. ನಾವು ಬರುವ ಮೊದಲೇ ಈ ಮನುಷ್ಯ ಬದುಕಬೇಕು ಅಂತ ಭಗವಂತ ಎಲ್ಲ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ನಮಗೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಇಲ್ಲಿರುವ ಎಲ್ಲವೂ ಕೂಡ ಕಲ್ಲು ಮಣ್ಣಿನಿಂದ ಹಿಡಿದು ಪ್ರತಿಯೊಂದು ಕೂಡ ಭಗವಂತನೇ ಇರುವಂಥದ್ದು. ಆದ್ದರಿಂದ ನಾವು ಏನು ಮಾಡಬೇಕು ಅಂದರೆ, ತೇನ ತ್ಯಕ್ತೇನ ಭುಂಜೀತಃ, ಆ ಭಗವಂತ ಯಾವುದನ್ನು ನಮಗೆ ಅಂತ ಕೊಡ್ತಾನೆ, ಕೊಟ್ಟದ್ದನ್ನು ನಾವು ಸ್ವೀಕಾರ ಮಾಡಬೇಕು. ಇನ್ನೊಬ್ಬರ ಹಣಕ್ಕೋಸ್ಕರ ನೀನು ಆಸೆ ಪಡಬೇಡ ಅಂತ ಉಪನಿಷತ್ತು ಹೇಳುತ್ತೆ. ಹಾಗೆ ಅನ್ನದಾನ ಗೊತ್ತು. ವಿದ್ಯಾದಾನವನ್ನು ಮಾಡುವುದಕ್ಕೋಸ್ಕರ ಶ್ರೀ ಕ್ಷೇತ್ರದಿಂದ 56 ವಿದ್ಯಾಸಂಸ್ಥೆಗಳು ನಡೆಸಲ್ಪಡ್ತಾ ಇದೆ. ಜನರಲ್ ಎಜುಕೇಷನಿಂದ ಪ್ರಾರಂಭ ಮಾಡಿ ಡೆಂಟಲ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಆಧುನಿಕ ಶಿಕ್ಷಣಗಳು, ಆಮೇಲೆ ಸಿದ್ಧವನ ಗುರುಕುಲ ಅಂತ ಉಜಿರೆಯಲ್ಲಿದೆ. ಗುರುಕುಲ ಮಾದರಿಯ ಶಿಕ್ಷಣ 1940ರಲ್ಲಿ ಪ್ರಾರಂಭ ಮಾಡಿರೋದು. ಫ್ರೀ ಹಾಸ್ಟೆಲ್. ರತ್ನಮಾನಸ ಅಂತ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಕೊಡುವಂತಹ ಹಾಸ್ಟೆಲ್. ಹೀಗೆಲ್ಲ 56 ಶಿಕ್ಷಣ ಸಂಸ್ಥೆಗಳನ್ನು ಹೆಗ್ಗಡೆಯವರು ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದಾರೆ. ವಿದ್ಯಾದಾನ. ಅದರ ಜೊತೆಗೆ ನಮಗೆ ವಿದ್ಯೆಯನ್ನು ಸಂಪಾದನೆ ಮಾಡಲಿಕ್ಕೆ ಹಣ ಬೇಕು ಅಂತ ಬಂದ ವ್ಯಕ್ತಿಗಳಿಗೆ ಸರಾಸರಿ ಕ್ಷೇತ್ರದಿಂದ ಒಂದು ವರ್ಷಕ್ಕೆ 5 ರಿಂದ 6 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ಪನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ಕ್ಷೇತ್ರದಿಂದ, ವಿದ್ಯಾದಾನಕ್ಕೆ ಸಂಬಂಧಪಟ್ಟದ್ದು. ಔಷಧ ದಾನ ಅಂತಂದರೆ ರೋಗಿಗಳಿಗೆ ಔಷಧವನ್ನು ನೀಡುವಂಥದ್ದು. ಈ ಬೆಳ್ತಂಗಡಿ ತಾಲೂಕು ಅಂತಂದರೆ ಇದು ಅನೇಕ ರೋಗ ರುಜಿನಗಳ ತವರೂರು ಇದ್ದಾಗಿತ್ತು. ಮಂಗನ ಕಾಯಿಲೆ ಇಲ್ಲಿತ್ತು, ಬೇರೆ ಬೇರೆ ಕಾಯಿಲೆಗಳಿತ್ತು, ಜನ ಬದುಕುವುದೇ ಕಷ್ಟ ಎನ್ನುವ ಸ್ಥಿತಿ ಇತ್ತು. ಆ ಕಾಲದಲ್ಲಿ ಹೆಗ್ಗಡೆಯವರು ಸಂಚಾರಿ ಆಸ್ಪತ್ರೆಯನ್ನು ಮಾಡಿದರು. ಊರೂರಿಗೆ ಹೋಗಿ ಅಲ್ಲಿ ಯಾರ್ಯಾರಿಗೆ ರೋಗ ಇದೆ ಅವರೆಲ್ಲ ಬರ್ತಾರೆ, ಅವರಿಗೆಲ್ಲ ಫ್ರೀಯಾಗಿ ಮೆಡಿಸಿನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಇವತ್ತಿಗೂ ಅದು ನಡೀತಾ ಇದೆ. ಅದು
ಅನೇಕ ಆಸ್ಪತ್ರೆಗಳನ್ನು ಮಾಡಿ ಕೈಗೆಟುಕುವ ದರದಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ, ಔಷಧ ದಾನ ಮಾಡ್ತಾ ಇದ್ದಾರೆ. ಇನ್ನೊಂದು 4ನೇದು ಅಭಯದಾನ ಅಂತ ಕರೆಯೋದು. ಅಭಯ ಅಂತಂದರೆ ಹೆದರಿಕೆಯನ್ನು ಹೋಗಲಾಡಿಸೋದು. ನಾವೇನೋ ಹೆದರಿಕೆ ಯಾವಾಗ ಆಗತ್ತೆ ನಮಗೆ? ನಾನೇನೋ ತಪ್ಪು ಮಾಡಿದರೆ ನನ್ನಲ್ಲಿ ಹೆದರಿಕೆ ಬರ್ತದೆ. ತಪ್ಪೇ ಮಾಡದೇ ಇದ್ದರೆ ಹೆದರುವ ಪ್ರಶ್ನೆ ಇಲ್ಲಲ್ಲ. ಹಾಗೆ ನಾವೇನೋ ದೋಷಗಳನ್ನು ಮಾಡಿದ್ದಿದ್ರೆ ಇಲ್ಲಿಗೆ ಬಂದು ಹೆಗ್ಗಡೆಯವರ ಎದುರಿಗೆ ನಾವು ಅದನ್ನು ನಿವೇದನೆ ಮಾಡಿಕೊಂಡಾಗ, ಕೌಟುಂಬಿಕವಾದಂತಹ ಕಲಹಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಕೊಟ್ಟ ಮಾತನ್ನು ನಡೆಸದೇ ಇರುವಂತಹ ದೋಷ ಇರ್ಬೋದು, ವಾಗ್ದೋಷ ಅಂತ ಅದನ್ನು ಕರಿತೇವೆ, ಅಂಥದ್ದನ್ನೆಲ್ಲ ನಿವಾರಣೆ ಮಾಡುವ ಕೆಲಸವನ್ನು ಶ್ರೀ ಕ್ಷೇತ್ರ ಮಾಡ್ತದೆ. ಇದನ್ನು ಅಭಯದಾನ ಅಂತ ಕರಿತೇವೆ. ಪ್ರತಿನಿತ್ಯ ಪ್ರತಿ ಸೋಮವಾರ ದಿವಸ 40-50 ಕನಿಷ್ಠ ಪಕ್ಷ 40-50 ದೇವಸ್ಥಾನಗಳವರು ನಮಗೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯ ಬೇಕು ಅಂತ ಬರ್ತಾರೆ. ಎಲ್ಲರಿಗೂ 4 ಲಕ್ಷ, 5 ಲಕ್ಷ, 15, 20 ಲಕ್ಷದವರೆಗೆ ಒಂದು ದಿನದಲ್ಲಿ, ಒಂದು ಸೋಮವಾರಕ್ಕೆ 1 ಕೋಟಿ ರೂಪಾಯಿ ಮೇಲೆ ಹೆಗ್ಗಡೆಯವರು ದಾನಗಳನ್ನು ಮಾಡ್ತಾರೆ. ಅವರದ್ದು ಕ್ಷೇತ್ರದಲ್ಲಿ ಅದೆಲ್ಲ ನಡೀತಾ ಇದೆ, ಅಂಥದ್ದೆಲ್ಲ ನಡೀತಾ ಇದೆ. ಆದ್ದರಿಂದಲೇ ಇದು ಧರ್ಮಸ್ಥಳ, ಇದು ಪುಣ್ಯಸ್ಥಳ, ಇದು ಪವಿತ್ರವಾದ ಸ್ಥಳ, ದೇವತಾ ಸಾನ್ನಿಧ್ಯ ಇರುವಂತಹ ಸ್ಥಳ ಅಂತ ನಾವು ಕರಿತೇವೆ. ಹೆಗ್ಗಡೆಯವರನ್ನು ಭೇಟಿಯಾಗಲಿಕ್ಕೆ ಭಕ್ತರು, ದೇವಸ್ಥಾನಕ್ಕೆ ಬಂದವರು ಹೆಗ್ಗಡೆಯವರನ್ನು ಕಂಡು ಹೋಗುವಂತಹ ಒಂದು ಕ್ರಮ ಇದೆ. ಅವರ ಹತ್ರ ಹೋಗಿ ತಮ್ಮ ದುಃಖವನ್ನು ಕೆಲವೊಮ್ಮೆ ನಿವೇದನೆ ಮಾಡ್ಕೊಳ್ತಾರೆ, ತಮ್ಮ ಮನಸ್ಸಿನಲ್ಲಿದ್ದ ಅಭಿಲಾಷೆಗಳನ್ನು ನಿವೇದನೆ ಮಾಡ್ಕೊಳ್ತಾರೆ, ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ. ಈ ಒಂದೊಂದು ಸಮಸ್ಯೆಗಳು ಬಂದಾಗ ಅದಕ್ಕೆ ಪರಿಹಾರ ರೂಪವಾಗಿ ಹೆಗ್ಗಡೆಯವರು ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ. ಉದಾಹರಣೆಗೆ, ಎಷ್ಟೋ ಜನ ಬಂದು ಮೊದಲು ನಾವು ತುಂಬ ಬಡವರು, ಮಗಳಿಗೆ ಮದುವೆ ಮಾಡಬೇಕು, ಒಂದು ಬಂಗಾರದ ಆಭರಣ ಮಾಡಲಿಕ್ಕೆ ಅಥವಾ ಒಂದು ಮಾಂಗಲ್ಯ ಮಾಡಿಸುವ ಸಾಮರ್ಥ್ಯ ನಮಗಿಲ್ಲ, ನಮಗೆ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ರು. ಹೀಗೆ ತುಂಬ ಜನ ಕೇಳಿದಾಗ ಅವರೊಂದು ಆಲೋಚನೆಯನ್ನು ಮಾಡಿದರು. 1972ನೇ ಇಸ್ವಿಯಲ್ಲಿ ಸಾಮೂಹಿಕ ವಿವಾಹ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಇವತ್ತಿಗೂ ಅದು ನಡೀತಾ ಇದೆ. ಅದು ವರ್ಷದಲ್ಲಿ ಒಂದು ಸಲ. ಇಲ್ಲಿ ವಿವಾಹವಾಗುವ ಗಂಡು ಹೆಣ್ಣು ಅವರು ಕುಟುಂಬದವರು ಬರ್ತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬರ್ತಾರೆ. ಅವರಿಗೆ ಉಚಿತವಾಗಿ ಮಾಂಗಲ್ಯಗಳನ್ನು ಕೊಡ್ತಾರೆ, ವಸ್ತ್ರಗಳನ್ನು ಕೊಡ್ತಾರೆ, ಕುಂಕುಮ ಇತ್ಯಾದಿಗಳನ್ನು ಕೊಡ್ತಾರೆ. ಅವರು ಇಲ್ಲಿ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ. ಸಾಮೂಹಿಕ ವಿವಾಹ ಎಂಬ ಕಾನ್ಸೆಪ್ಟ್ 1972ರಲ್ಲಿ ಪ್ರಾರಂಭ ಆಯಿತು. ಭಗವಂತನನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಸ್ತುತಿ ಮಾಡ್ಬೋದು. ಆ ಭಗವಂತನ ಆರಾಧನೆ ರೂಪವಾಗಿ ಪ್ರತಿ ವರ್ಷ 2 ತಿಂಗಳುಗಳ ಕಾಲ ಆಷಾಢ ಶ್ರಾವಣ ಮಾಸಗಳಲ್ಲಿ ಪುರಾಣ ವಾಚನ ಪ್ರವಚನ ಅಂತ ಒಂದು ಕಾರ್ಯಕ್ರಮ ಭಗವಂತನಿಗೆ ಸಮರ್ಪಣೆ ಮಾಡೋದು. ಪ್ರಾಚೀನ ಕಾವ್ಯಗಳನ್ನು ಓದಿ ಅದರ ಅರ್ಥವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು. ಕ್ಷೇತ್ರದ ಅಭಿವೃದ್ಧಿಗೆ ಇದೆಲ್ಲವೂ ಕೂಡ ಸಹಕಾರಿಯಾಗಿದ್ದು. ಇಂತಹ ಕಾರ್ಯಕ್ರಮಗಳು ಬಂತು. ತುಂಬ ಜನರು ತಮಗೆ ಸಹಾಯ ಬೇಕು ಅಂತ ಬಂದಾಗ ರೂಟ್ ಸೆಟ್ ಅಂತ ಒಂದು ಸ್ವೋದ್ಯೋಗ ತರಬೇತಿ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಾರೆ ಅವರು. ಅಂದರೆ ನನ್ನ ಮಗ ಡಿಗ್ರಿ ಓದಿದ್ದಾನೆ, ಉದ್ಯೋಗ ಇಲ್ಲ, ಯಾವುದೋ ಬ್ಯಾಂಕಿಗೆ ಅಪ್ಲೈ ಮಾಡಿದ್ದಾನೆ, ಅವನಿಗೊಂದು ಶಿಫಾರಸು ಪತ್ರ ಕೊಡಿ ಅಂತ ಬರ್ತಾರೆ. ಅಥವಾ ನನ್ನ ಮಗ ಉದ್ಯೋಗ ಇಲ್ಲದೆ ಅವನು ದುಃಖಿತನಾಗಿದ್ದಾನೆ, ಅವನಿಗೇನಾದರೂ ಸಹಾಯ ಮಾಡಿ ಅಂತ ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು ಆಲೋಚನೆಯನ್ನು ಮಾಡಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸರಿಯಾದ ಸಮಯದಲ್ಲಿ ಧನ ಸಂಪಾದನೆ ಮಾಡಬೇಕು. ಅದಕ್ಕಾಗಿ ಸ್ವ ಉದ್ಯೋಗ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಿದರು. ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕಿನ ಮುಖಾಂತರ. ಅಂದರೆ ಅಲ್ಲಿ ಅವರಿಗೆ 1 ತಿಂಗಳು ತರಬೇತಿ ಆಗ್ತದೆ. ತರಬೇತಿ ಆದ ನಂತರ ಅವನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಅವನಿಗೆ ಬೇಕಾದ ಲೋನನ್ನು ಬ್ಯಾಂಕಿನ ಮುಖಾಂತರ ಕ್ಷೇತ್ರದ ವತಿಯಿಂದ ರೂಟ್ ಸೆಟ್ ಸಂಸ್ಥೆಯ ಮುಖಾಂತರ ಅವರಿಗೆ ತೆಗೆಸಿ ಅವರಿಗೆ ಎಸ್ಟಾಬ್ಲಿಷ್ ಮಾಡಿ ಕೊಡ್ತಾರೆ. ಮತ್ತೆ ಅವನು ತನ್ನ ವ್ಯಾಪಾರವನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಲಾಭ ಬಂದಾಗ ಅದರಿಂದ ಸಾಲವನ್ನು ತೀರಿಸ್ತಾನೆ. ಇಂತಹ ವ್ಯವಸ್ಥೆಯನ್ನು ಮಾಡಿದರು. 1982ನೇ ಇಸ್ವಿಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಪ್ರಾರಂಭ ಮಾಡಿದರು. ಇವತ್ತು 54 ಲಕ್ಷ ಸದಸ್ಯರು ಅದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗ್ರಾಮಾಭಿವೃದ್ಧಿ ಯೋಜನೆ ಊರೂರಿನಲ್ಲಿ ಇಡೀ ಕರ್ನಾಟಕದಲ್ಲಿದೆ. ಮಹಿಳೆಯರು ಸಬಲರಾಗಬೇಕು ಅಂಥೇಳಿ, ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ಅವರು ಸಂಪಾದನೆಯನ್ನು ಮಾಡಬೇಕು, ಕುಟುಂಬ ನಿರ್ವಹಣೆ ಮಾಡಬೇಕು ಅಂತ ಜ್ಞಾನ ವಿಕಾಸ ಅಂತ ಪ್ರಾರಂಭ ಮಾಡಿದರು. ಅದರಲ್ಲಿ ತುಂಬ ಜನ ಸದಸ್ಯರಿದ್ದಾರೆ. ಅವರಿಗೆ ಕಾಲಕಾಲಕ್ಕೆ ಉಚಿತ ಶಿಕ್ಷಣ ಕೊಡೋದು, ಮನೆಯನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಕೊಡುವಂಥದ್ದು, ಮನೆಯಲ್ಲಿ ಒಳ್ಳೆಯ ಸೌಹಾರ್ದಯುತ ಬದುಕನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ತರಬೇತಿ ಕೊಡೋದು, ಇದನ್ನೆಲ್ಲ SKDRDP ಅಂತ ಕರಿತೇವೆ, ಅದರ ಮುಖಾಂತರ ಮಾಡಿದರು. 1992ನೇ ಇಸ್ವಿಯಲ್ಲಿ ಇನ್ನೊಂದು ಆಲೋಚನೆಯನ್ನು ಮಾಡ್ತಾರೆ.
ತುಂಬ ದೇವಸ್ಥಾನಗಳವರು ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಬೇಕು ಅಂತ ಬರ್ತಾರೆ. ಹೆಗಡೆಯವರು ಸಹಾಯ ಮಾಡ್ತಾರೆ. ಅವರು ಏನು ಮಾಡ್ತಾರೆ ಅಂದರೆ ಪ್ರಾಚೀನ ಶಿಲಾಮಯವಾದ ಶಿಥಿಲವಾದ ದೇವಾಲಯಗಳನ್ನು ಪುನರ್ನಿರ್ಮಾಣ ಮಾಡುವಾಗ ಸಿಮೆಂಟಿನಿಂದ ಮಾಡ್ತಾರೆ. ಅದನ್ನು ವಸ್ತುತಃ ಹಾಗೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಧರ್ಮೋತ್ಥಾನ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿದರು. ಧರ್ಮೋತ್ಥಾನ ಟ್ರಸ್ಟ್ ಏನು ಮಾಡ್ತದೆ ಅಂತಂದರೆ 80% ಧರ್ಮಸ್ಥಳದಿಂದ ಸಹಾಯ, 20% ಊರಿನವರ ಸಹಾಯ ತಗೊಂಡು ಮೊದಲು ದೇವಸ್ಥಾನ ಹೇಗಿತ್ತೋ ಅದೇ ವಸ್ತುವನ್ನು ಬಳಸಿ ಅದೇ ಮಾದರಿಯಲ್ಲಿ ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡೋದು. ಸಿಮೆಂಟ್ಮಯ ಮಾಡುವುದಲ್ಲ, ಕಲ್ಲಿನ ದೇವಸ್ಥಾನವಾಗಿದ್ದರೆ ಪುನಃ ಕಲ್ಲುಗಳಿಂದ ಅದೇ ರೀತಿ ದೇವಸ್ಥಾನವನ್ನು ಕಟ್ಟಿಸೋದು. ಅದಕ್ಕೊಂದು ಪರಂಪರೆ ಇದೆ, ಇತಿಹಾಸ ಇದೆ. ಧರ್ಮೋತ್ಥಾನ ಟ್ರಸ್ಟ್ ಅಂತ ಅವರು ಪ್ರಾರಂಭವನ್ನು ಮಾಡ್ತಾರೆ. ಭಜನಾ ಕಮ್ಮಟ ಅಂತ 2002ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದರು. ನಮ್ಮ ದಕ್ಷಿಣ ಕನ್ನಡದಲ್ಲಿ, ಉಳಿದ ಕಡೆಗಳಲ್ಲಿಯೂ ಇದೆ, ಇಲ್ಲಿದನ್ನು ನಾನು ವಿಶೇಷ ಹೈಲೈಟ್ ಮಾಡೋದು, ಭಜನೆ ಅಂತ ನಡೀತದೆ. ಪ್ರತಿ ದಿವಸ ಮನೆಯಲ್ಲಿ ಭಜನೆ ನಡಿಬೇಕು. ಇಲ್ಲಿ ಕೂಡ ಧ್ಯಾನ ಮಾಡುವಾಗ ಭಜನೆ ಅನ್ನೋದು ಅದರದೊಂದು ಅಂಗ. ಅದು ಯಾವ ಮನೆಯಲ್ಲಿ ಭಜನೆ ನಡೆಯೋದಿಲ್ವೋ ಆ ಮನೆಯಲ್ಲಿ ವಿಭಜನೆ ಆಗ್ತದೆ ಅಂತ ಹೇಳ್ತಾರೆ. ಎಲ್ಲರೂ ಒಗ್ಗಟ್ಟಿರುವುದಿಲ್ಲ ಅಂತ ಹೇಳ್ತಾರೆ. ಅದನ್ನು ಸಾಯಂಕಾಲ ಹೊತ್ತು ಒಂದು ಅರ್ಧ ಗಂಟೆ 1 ಗಂಟೆ ಕೂತ್ಕೊಂಡು ನಾವು ಭಜನೆಯನ್ನು ಮಾಡಬೇಕು. ಭಜನೆ ಪ್ರಾರಂಭ ಮಾಡಿದರೆ ಎಲ್ಲ ಕಡೆಗಳಲ್ಲಿ. ಆದರೆ ಒಂದು ಭಜನಾ ತಂಡ ಇನ್ನೊಂದು ಭಜನಾ ತಂಡದ ಮಧ್ಯೆ ಸಾಮರಸ್ಯ ಇಲ್ಲ. ಒಂದೇ ರೀತಿಯಾಗಿ ಆ ಭಜನೆಗೆ ಶಾಸ್ತ್ರೀಯವಾದ ಚೌಕಟ್ಟನ್ನು ಕೊಡಬೇಕು ಅಂತ 2002ನೇ ಇಸ್ವಿಯಲ್ಲಿ ಭಜನಾ ಕಮ್ಮಟ ಅಂತ ಮಾಡಿದರು. ಪ್ರತಿ ವರ್ಷ ಒಂದು ಸಲ 1 ವಾರಗಳ ಕಾಲ ಭಜನಾ ಕಮ್ಮಟ ಕ್ಷೇತ್ರದಲ್ಲಿ ನಡೀತದೆ. ಇವತ್ತು ಅನೇಕ ಕಡೆಗಳಲ್ಲಿ ಇಲ್ಲಿ ತರಬೇತಿ ಹೊಂದಿದಂತಹ ಭಜನಾ ಕಮ್ಮಟಗಳು ಒಳ್ಳೆಯ ಭಜನೆಯನ್ನು ಮಾಡುವಂತಹ ತರಬೇತಿಯನ್ನು ಪಡೆದಿವೆ. ಭಜನೆ ಅಂದರೆ ಹೀಗಿರಬೇಕು ಎಂಬ ಮಾದರಿಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಎನ್ನುವುದು ನಡೆಸಿಕೊಟ್ಟಿದೆ. ಇಂತಹ ಅನೇಕ ಉಪಕ್ರಮಗಳನ್ನು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಅವರ ಧರ್ಮಪತ್ನಿ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರು, ಇವರ ಚಿಂತನೆಯ ಫಲದಿಂದಾಗಿ ನೂರಾರು ಯೋಜನೆಗಳು ಇವತ್ತು ಜನಮನಸ್ಸನ್ನು ತಲುಪಿದೆ. ಜನರಿಗೆ ಅದರ ಲಾಭ ಎನ್ನುವಂಥದ್ದು ಸಿಗ್ತಾ ಇದೆ. ಇದರಿಂದ ಹೆಗ್ಗಡೆಯವರಿಗೆ ಏನು ಲಾಭವೂ ಇಲ್ಲ. ಜನರಿಗೆ ಒಳಿತನ್ನು ಮಾಡಿ ಹೆಗ್ಗಡೆಯವರಿಗೆ ಏನೋ ಮಾಡಿಕೊಳ್ಬೇಕು ಅಂತ ಏನಿಲ್ಲ. ಅವರ ಮನಸ್ಸಿರುವುದೇ ಎಲ್ಲ ಭಕ್ತರ ಒಳ್ಳೆಯವರಿಗೆ ಪ್ರಯೋಜನವಾಗಬೇಕು ಅಂತೇಳಿ. ವೃಕ್ಷಗಳು ಫಲ ಬಿಡ್ತವೆ, ಆ ಫಲವನ್ನು ತಾವು ತಿನ್ನೋದಿಲ್ಲ, ಅದು ಜನರಿಗೋಸ್ಕರ ಫಲವನ್ನು ಬಿಡ್ತದೆ. ನದಿಯಲ್ಲಿ ನೀರು ಹರಿತದೆ, ಆ ನದಿಯ ನೀರು ನದಿಯೇ ಕುಡಿಯೋದಿಲ್ಲ, ಅದು ಅಕ್ಕಪಕ್ಕದಲ್ಲಿದ್ದಂತಹ ಜನರಿಗೆಲ್ಲ ಆ ನೀರು ಹೋಗಬೇಕು ಅಂತ ಅದು ನೀರನ್ನು ಹರಿಸಿಕೊಂಡು ಹೋಗ್ತದೆ. ಹಾಗೆ ಸತ್ಪುರುಷರಾದವರು ಪರೋಪಕಾರಾರ್ಥಂ ಇದಂ ಶರೀರಂ ಹೇಳ್ತೇವಲ್ಲ, ಬೇರೆಯವರಿಗೆ ಉಪಕಾರ ಮಾಡುವುದಕ್ಕಾಗಿ ಈ ಶರೀರ ಇದೆ ಅಂತ. ಆ ರೀತಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅನೇಕ ಉಪಕ್ರಮಗಳಿದೆ. ಒಂದೊಂದು ವಿಷಯದ ಬಗ್ಗೆಯೂ ಕೂಡ ಒಂದು ಅರ್ಧ ಗಂಟೆ 3/4 ಗಂಟೆ ಸಮಯ ಇದ್ದರೆ ಅದನ್ನು ಸರಿಯಾಗಿ ವಿವರಿಸಿ ನನಗೆ ಹೇಳ್ಬೋದು. ಆದರೆ ಇಷ್ಟೂ ವಿಷಯಗಳನ್ನು ನಾನು ಆದಷ್ಟು ಸ್ಥೂಲವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹೇಳಿದ್ದು ಅಲ್ಪ, ಹೇಳದೇ ಇರುವಂತಹದ್ದು ತುಂಬ ಇದೆ ಎನ್ನುವುದನ್ನು ನೀವೆಲ್ಲರೂ ತಿಳಿದುಕೊಂಡು ನಾವೆಲ್ಲ ಇರುವಂತಹ ಕ್ಷೇತ್ರ ಪವಿತ್ರ ಕ್ಷೇತ್ರ. ಈ ಕ್ಷೇತ್ರದ ಸಾಧನೆಯನ್ನು ನಾವೆಲ್ಲ ಗುರುತಿಸೋಣ. ನಮಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಂತಹ ವ್ಯಕ್ತಿಗಳಿಗೆ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ಕೂಡ ಅದನ್ನು ಸೇರಿಸ್ಕೊಳ್ಳೋಣ. ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ತುಂಬ ಧನ್ಯವಾದಗಳು ಸರ್. ನಿಜಕ್ಕೂ ಧರ್ಮಸ್ಥಳದ ಬಗ್ಗೆ ಅಲ್ಲಲ್ಲಿ ನೋಡಿದ್ದಿತ್ತೆ ಹೊರತು ಇವತ್ತು ಇಷ್ಟು ಸಂಪೂರ್ಣವಾಗಿ ನಮ್ಮ ತಾವು ಹೇಳಿದಂತಹ ಮಾಹಿತಿ ಹೃದಯದ ಆಳಕ್ಕೆ ಇಳೀತು ಅಂತ ನನ್ನ ಭಾವನೆ. ಅದೇ ರೀತಿ ಎಲ್ಲರ ಭಾವನೆ ಕೂಡ. ಈಗ ಸ್ವಾಮೀಜಿಯವರಿಗೆ ನಮ್ಮ ಬ್ರಹ್ಮರ್ಷಿ ಡಾಕ್ಟರ್ ಶಿವರಾಮಪ್ಪ ಸರ್ ಮತ್ತು ಡಾಕ್ಟರ್ ಗೋವಿಂದರಾಜ್ ಸರ್ ಅವರು ಕಿರು ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ. ಮ್ಯೂಸಿಕ್ ಪ್ಲೀಸ್.
ಧನ್ಯವಾದಗಳು ಸರ್. ಅಮೃತ ಹೆಜ್ಜೆಗಳು ಅಂತಕ್ಕಂಥ ಈ ಒಂದು ಕಿರು ಹೊತ್ತಿಗೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರವನ್ನು ಒಳಗೊಂಡಿದೆ. ಇದನ್ನು ಉಚಿತವಾಗಿ ನೀಡಲಾಗ್ತಾ ಇದೆ. ಪ್ರತಿಯೊಬ್ಬರು ಇದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಸರ್ ಅವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಸನ್ಮಾನ ಮಾಡಿದ್ದಕ್ಕಾಗಿ ತಮಗೂ ಧನ್ಯವಾದಗಳು ಸರ್. ಕವರ್ ಥ್ಯಾಂಕ್ ಯು ಸರ್. ಕೊಡಿ ಸರ್. ಈಗ ಮುಂದಿನ ಕಾರ್ಯಕ್ರಮ, ದಯವಿಟ್ಟು ಯಾರು ಎದ್ದು ಹೋಗಬೇಡಿ. ಅದ್ಭುತವಾದಂತಹ ಮನರಂಜನೆ ಕಾರ್ಯಕ್ರಮ ಈಗ ಶುರುವಾಗ್ತಾ ಇದೆ. ದಯವಿಟ್ಟು ತಪ್ಪಿಸ್ಕೋಬೇಡ್ರಿ ಯಾರು ಕೂಡ. ಈ ಮನರಂಜನಾ ಕಾರ್ಯಕ್ರಮವನ್ನು ನಮ್ಮ ಪಿರಮಿಡ್ ಮಾಸ್ಟರ್ ರಜಿತಾ ಕೀರ್ತಿಯವರು ನಡೆಸ್ಕೊಡ್ತಿದ್ದಾರೆ. ರಜಿತಾ ಮೇಡಮ್, ಪ್ಲೀಸ್ ವೆಲ್ಕಮ್. ಟೇಬಲ್ ಕುರ್ಚಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಆನಂದೋ ಬ್ರಹ್ಮಕ್ಕೆ ಎಲ್ಲರಿಗೂ ಸುಸ್ವಾಗತ. ನಮ್ಮ ಪತ್ರಿಜಿ ಗುರುಗಳು ಈ ಭೂಮಿ ಮೇಲೆ ಎಲ್ಲ ಕೂಡ ಯಾವುದು ಆತ್ಮವಿದ್ಯಾ, ಯಾವುದು ಬ್ರಹ್ಮವಿದ್ಯಾ, ಯಾವುದು ಆನಂದ ವಿದ್ಯಾ, ಯಾವುದು ಆರೋಗ್ಯ ಅನ್ನುವ ಸ್ಥಿತಿಗಳ ಎಲ್ಲ ಕೂಡ ಜಯ ಆಗಲಿ ಅಂತ, ಜ್ಞಾನ ಜಯ ಆಗಲಿ, ಬ್ರಹ್ಮಜ್ಞಾನ ಜಯ ಆಗಲಿ ಅಂತ ಜಯಹೋ ಸಾಂಗ್ನ ಸೃಷ್ಟಿ ಮಾಡಿದರು. ವಿಜಯ, ಎಲ್ಲದರಲ್ಲೂ ವಿಜಯ ಪಡಿಬೇಕು ಎಂಥದ್ರಲ್ಲಿ ಆತ್ಮಜ್ಞಾನ, ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕೂಡ ಜಯ ಪಡಬೇಕು ಅಂತ ನಮ್ಮ ಪತ್ರಿಜಿಯವರು ಜಯಹೋ ಸಾಂಗ್ನ ಸೃಷ್ಟಿ ಮಾಡಿದ್ರು. ಎಷ್ಟು ಅದ್ಭುತವಾದ ಸಾಂಗ್ ಅದು. ಈ ಲೋಕದಲ್ಲಿ, ಈ ಭೂಲೋಕದಲ್ಲಿ ಇಂಥವೇ ಜಯಗೊಳಿಸಬೇಕೇ ಹೊತ್ತು ಇನ್ನು ಬೇರೆ ಯಾವುದೂ ಅಲ್ಲ. ಇವತ್ತು ಅದನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪ್ರೀತಾ ಫ್ರಮ್ ಗಂಗಾವತಿ. ಅವರನ್ನು ಜೋರಾಗಿ ಚಪ್ಪಾಳೆಯಿಂದ ನಾವೆಲ್ಲರೂ ಬರಮಾಡಿಕೊಳ್ಳೋಣ. ಅಂತ ನಾನು ಇವಾಗ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಬಳ್ಳಾರಿಯಿಂದ. ನನಗೆ ಆ್ಯಕ್ಚುಲಿ ಟೈಮೇ ಸಾಕಾಗಂಗಿಲ್ಲ. ಆದರೂ ನಮ್ಮ ದೊಡ್ಡಮ್ಮ ಇದ್ದಾರೆ ಅಂತ ಒಂದು ಕಾರಣದಿಂದ ನಾನಿವತ್ತು ಕಂಪೋಸ್ ಮಾಡಿ ನಿಮಗೆಲ್ಲರಿಗೂ ಮನೋರಂಜನೆ ಕೊಡಬೇಕಂತಲೇ ನಾನು ಇಲ್ಲಿವರೆಗೂ ಬಂದಿರೋದು. ಇವತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕಂತ ಬಯಸ್ತೀನಿ. ನಾನು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಎಷ್ಟೇ ಬ್ಯುಸಿ ಇರಲಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನೀನು ಧ್ಯಾನ ಮಾಡ್ತೀಯ, ನೀನು ಮೆಡಿಟೇಷನ್ ಮಾಡ್ತೀಯ ಹೇಳೋದು. ನಾನು ಫುಲ್ ಲೋ ಕಾನ್ಫಿಡೆನ್ಸಿಂದ ಇರ್ತಿದ್ದೆ ಯಾವಾಗಲೂ. ಯಾಕಂದರೆ ನಿಮಗೆ ಗೊತ್ತು ಡಾಕ್ಟರ್ ಸೀಟ್ ಸಿಗೋದು ಸುಲಭವಲ್ಲ ಅಂತ. ಭಾಳ ಅಂದರೆ ಭಾಳ ಲೋ ಕಾನ್ಫಿಡೆಂಟಲ್ಲಿ ಇರ್ತಿದ್ದೆ ನಾನು. ಒಂದಿನನೂ ಹತ್ತಿದ ದಿನವೇ ಇಲ್ಲ ನನಗೆ. ಆವಾಗ ನನಗೆ ಗೊತ್ತಾಯಿತು, ಮನೇಲಿ ಎಲ್ಲರೂ ಧ್ಯಾನ ಮಾಡ್ಕೊತ ಕೂಡ್ತಿದ್ರು, ನಾನು ಮಾತ್ರ ಮಾಡ್ತಿರ್ಲಿಲ್ಲ. ಸುಮ್ಮನೆ ಕುಂದಿರ್ತಿದ್ದೆ, ಏನು ಮಾಡ್ತಾರೆ ಬಿಡು ಕಣ್ಣು ಮುಚ್ಕೊಂಡು ಅಂತಂದು. ಅದ್ರ ಬದಲು ಕೆಲಸ ಮಾಡಿದ್ರೆ ಉಪಯೋಗ ಆಗುತ್ತೆ, ಧ್ಯಾನ ಯಾಕೆ ಮಾಡೋದು ಅಂತ ಅನ್ಕೊತಿದ್ದೆ ನಾನು. ಬಟ್ ಧ್ಯಾನ ಮಾಡಿದರೆ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ ಅನ್ನೋದು ಅವತ್ತಿಂದನೇ ನಂಗೆ ಗೊತ್ತಾಗಿರೋದು. ಧ್ಯಾನ ಮಾಡ್ತಿರೋದ್ರಿಂದನೇ ನಾನು ನಿಮ್ಮ ಮುಂದೆ ಇರ್ತಿದ್ದೀನಿ ಇವಾಗ ಡ್ಯಾನ್ಸ್ ಮಾಡಿ. ಇಲ್ಲ ಅಂತಂದರೆ ನಾನು ಮಾಡ್ತಿರ್ಲಿಲ್ಲ ಇವತ್ತು. ನಾನು ಎಲ್ಲರಿಗಿಂತ ಭಾಳ ನಮ್ಮ ದೊಡ್ಡಮ್ಮಗೆ ಥ್ಯಾಂಕ್ಸ್ ಹೇಳಬೇಕಂತ ಇಷ್ಟಪಡ್ತೀನಿ. ಬಿಕಾಸ್ ಇವರೇ ನಮ್ಮ ಮನೆಯಲ್ಲಿ ನಮಗೆ ಮೆಡಿಟೇಷನ್ ಅಂತ ಇಂಟ್ರೊಡ್ಯೂಸ್ ಮಾಡಿರೋದು. ಇವ್ರು ಇರಲಿಲ್ಲ ಅಂತಂದಿದ್ರೆ ನಾನು ಇಷ್ಟು ಕಾನ್ಫಿಡೆಂಟಾಗಿ ಇಲ್ಲಿ ನಿಮ್ಮ ಮುಂದೆ ನಿಂದಿರ್ತಿರ್ಲಿಲ್ಲ. ನಮ್ಮ ಮುಂಚೆ ಫೋಟೋಗೆ ಕೂಡ ನಿಂದಿರ್ತಿರ್ಲಿಲ್ಲ. ಅಂಥದ್ದು ಇವತ್ತು ನಾನು ಇಷ್ಟು ದೊಡ್ಡ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಥ್ಯಾಂಕ್ಸ್. ಹಂಗೆ ಧ್ಯಾನಕ್ಕೆ ಕೂಡ ಥ್ಯಾಂಕ್ಸ್. ಥ್ಯಾಂಕ್ ಯು. ಪ್ರತಿಯೊಬ್ಬರೂ ಕೂಡ ಒಂದು ಸಂಕಲ್ಪ ತಗೊಳ್ರಿ, ನನ್ನ ಕುಟುಂಬದ ಸದಸ್ಯರೆಲ್ಲರೂ ಧ್ಯಾನಕ್ಕೆ ಬರಬೇಕು ಅಂತ. ನಮ್ಮದು ನಾನ್ ವೆಜ್ ಫ್ಯಾಮಿಲಿ ಆಗಿತ್ತು. ಸಂಪೂರ್ಣ ನಾನು ಬಂದೆ 2011ರಲ್ಲಿ. ಸಂಪೂರ್ಣ ಸಸ್ಯಾಹಾರಿ ಕುಟುಂಬ ಆಗಬೇಕು, ಸಂಪೂರ್ಣ ಧ್ಯಾನ ಕುಟುಂಬ ಆಗಬೇಕು ಅಂತ ಒಂದು ಸಂಕಲ್ಪ ತಗೊಂಡೆ. ಇವತ್ತು ನಮ್ಮ ಮೈದ್ನ, ಅವ್ರ ಮಿಸ್ಸಸ್ಸು, ಅವ್ರ ಮಕ್ಕಳು ಮತ್ತು ನಮ್ಮ ಮೈದ್ನವರ ಹೆಂಡತಿಯ ತವ್ರ ಮನೆಯವರು ಕೂಡ ಇವತ್ತು ಧ್ಯಾನಕ್ಕೆ ಬಂದಿದ್ದಾರೆ. ಅಂದರೆ ನಿಜಕ್ಕೂ ನೀವೆಲ್ಲರೂ ಒಂದು ಸಂಕಲ್ಪ ತಗೊಂಡೋಗ್ರಿ. ಲೋಕ ಕಲ್ಯಾಣ ಇದು ಹೀಗೇನೆ ಆಗೋದು. ಥ್ಯಾಂಕ್ ಯು ಮೇಡಮ್. ಯೋಗ ಕರ್ಮಸು ಕೌಶಲಂ ಅಲ್ವಾ? ಯೋಗ ಮಾಡ್ತಿದ್ರೆ, ಯೋಗ ಅಂದರೆ ಯುನೈಟ್,
ಯಾವಾಗ ಧ್ಯಾನದ ಜೊತೆ ನಮ್ಮ ಸೋಲ್ಗೆ ನಮ್ಮ ಕನೆಕ್ಟ್ ಆಗ್ತೀವೋ ಅಲ್ಲಿ ಅವರದ ಕರ್ಮದಲ್ಲಿ ಆ್ಯಕ್ಷನ್ಸಲ್ಲಿ ಕೌಶಲ್ಯ ಪರ್ಫೆಕ್ಷನ್ ಈಗ ನೋಡಿದ್ವಿ ಡಾಕ್ಟರ್ ಪ್ರೀತಾ ಅವ್ರದ್ದು. ಹಾಗೆ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಬಳ್ಳಾರಿಯಿಂದ ಬಂದಿದ್ದಾರೆ. ನಿಜವಾಗ್ಲೂ ಬಳ್ಳಾರಿ ಅಂದರೆ ಧ್ಯಾನಕ್ಕೆ ಕರ್ನಾಟಕದಲ್ಲಿ ಫಸ್ಟ್ ಧ್ಯಾನ ಅಲ್ಲೇ ಬಂದಿದ್ದು. 200 ಪಿರಮಿಡ್ಸ್ಗಿಂತ ಜಾಸ್ತಿ ಇದ್ದಾರೆ. ಪ್ರತಿ ದಿವಸ ಕೂಡ ಧ್ಯಾನ ನಡೀತಾ ಇರುತ್ತೆ, ಶಾಖಾಹಾರ ರ್ಯಾಲಿ ನಡೀತಾ ಇರುತ್ತೆ, ಅಖಂಡ ಧ್ಯಾನಗಳು ನಡೀತಾ ಇರುತ್ತೆ. ಅಲ್ಲಿ ಮಾಸ್ಟರ್ಸ್ ಹೇಗಿದ್ದಾರೆ ಅಂದರೆ ಅಲ್ಲಿ ಹೋದರೆ ಸಾಕು ಹೇಳ್ತಾ ಇದ್ರೆ ಕೇಳ್ತಾನೆ ಇರ್ತಾರೆ. ಎಷ್ಟು ಹವರ್ಸ್ ಆದರೂ ಹೇಳೋದೇ ಇಲ್ಲ. ಧ್ಯಾನ 24 ಅವರ್ಸ್ ಧ್ಯಾನ ರನ್ ಆಗ್ತಾನೆ ಇರುತ್ತೆ. ನಿಜವಾಗ್ಲೂ ಬಳ್ಳಾರಿ ಮಾಸ್ಟರ್ಸ್ಗೆ ಜೋರಾಗಿ ಚಪ್ಪಾಳೆಯಿಂದ ಕೃತಜ್ಞತೆಲೆ ಅರ್ಪಿಸ್ಕೊಳ್ಳೋಣ. ಧ್ಯಾನ ಅಂದರೆ ಸಾಮಾನ್ಯ ವಿಷಯನೇ ಅಲ್ಲ. ಧ್ಯಾನ ಮಾಡ್ತಾ ಮಾಡ್ತಾ ಆ ಒಂದು ಪರಮಶಿವನ ಎನರ್ಜಿನೇ ಕೆಳಗಡೆ ಇಳಿಸಿ ಈ ಭೂಲೋಕವನ್ನು ಸ್ವರ್ಗ ಮಾಡ್ತಾರೆ. ಅದಕ್ಕೆ ಈ ಧ್ಯಾನ ಯಜ್ಞಗಳೆಲ್ಲ ನಾವು ಮಾಡ್ತಿರೋದು. ಈಗ ಒಂದೊಂದು ಪ್ಲೇಸಿಗೆ ಬಂದು ಪಾಸಿಟಿವ್ ಎನರ್ಜಿ ಪ್ರಾಣ ಪ್ರತಿಷ್ಠೆ ಮಾಡ್ತಿರೋದು ನಮ್ಮ ಗುರುಗಳ ಪತ್ರಿಜಿಯವರಿಂದ ದಯೆಯಿಂದಲೇ.